ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಹಾಗೂ ಬಸವ ಕೇಂದ್ರ ಧಾರವಾಡ ಸಹಯೋಗದಲ್ಲಿ ನಡೆಯುವ ಆನ್ಲೈನ್ ಅರಿವಿನ ಕಾರ್ಯಕ್ರಮ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 91 ಇಂದು ಶ್ರೀ ಚನ್ನಬಸವೇಶ್ವರರ ಸಂಪಾದನೆ. ಉಪನ್ಯಾಸಕರು ಡಾಕ್ಟರ್ ಶಂಭು ಹೆಗ್ಡಾಳ್, ಪ್ರಾಧ್ಯಾಪಕರು CSI ಕಾಮರ್ಸ್ ಕಾಲೇಜ್ ಧಾರವಾಡ. ಡಾಕ್ಟರ್ ಶಂಭು ಹೆಗ್ಡಾಳ್ ಅವರಿಗೆ ಎಲ್ಲ ಶರಣರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ. ಸಮಸ್ತ ಶರಣ ಬಂಧುಗಳಿಗೆ ಭಕ್ತಿಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯಿಂದ ಪ್ರಾರಂಭಿಸೋಣ. ಪ್ರಾರ್ಥನೆ ಸೋಮಶೇಖರ್ ದೇವಲಾಪುರ ಅಣ್ಣ ಅವರಿಂದ. ಮಡಕೆಯ ಮಾಡುವೊಡೆ ಮಣ್ಣೆ ಮೊದಲು, ಮಡಕೆಯ ಮಾಡುವೊಡೆ ಮಣ್ಣೆ ಮೊದಲು, ತೊಡುಗೆಯ ಮಾಡುವೊಡೆ ಹೊನ್ನೆ ಮೊದಲು, ತೊಡುಗೆಯ ಮಾಡುವೊಡೆ ಹೊನ್ನೆ ಮೊದಲು, ಮಡಕೆಯ ಮಾಡುವೊಡೆ ಮಣ್ಣೆ ಮೊದಲು. ಶಿವಪಥ ನರಿವೊಡೆ ಗುರುಪಥ ಮೊದಲು, ಶಿವಪಥ ನರಿವೊಡೆ ಗುರುಪಥ ಮೊದಲು, ಕೂಡಲ ಸಂಗಮ ದೇವರ ನರಿವೊಡೆ ಶರಣರ ಸಂಘವೇ ಮೊದಲು ಮೊದಲು, ಮಡಕೆಯ ಮಾಡುವೊಡೆ ಮಣ್ಣೆ ಮೊದಲು. ಧನ್ಯವಾದಗಳು ಸರ್. ಸುಶ್ರಾವವಾಗಿ ವಚನ ಪ್ರಾರ್ಥನೆ ಮಾಡಿದಂಥ ದೇವಲಾಪುರ ಅಣ್ಣವರಿಗೆ ಶರಣಾರ್ಥಿಗಳು. ಈಗ ಇಂದಿನ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 91 ಚನ್ನಬಸವೇಶ್ವರ ಸಂಪಾದನೆ ಕುರಿತು ಉಪನ್ಯಾಸ ನೀಡಬೇಕಾಗಿ ಡಾಕ್ಟರ್ ಶಂಭು ಹೆಗ್ಡಾಳ್ ಅವರಲ್ಲಿ ವಿನಂತಿ. ಕಾಯದೊಳಗುರುಲಿಂಗ ಜಂಗಮದಾಯತವನರಿಯಲ್ಕೆ, ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ, ದಾಯದೋರಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂತಹ ಬಸವಾದಿ ಶಿವಶರಣರನ್ನು ಭಕ್ತಿಯಿಂದ ನೆನೆದುಕೊಂಡು ಪ್ರಪಂಚದೆಲ್ಲ ದಾರ್ಶನಿಕರಲ್ಲಿ ವಂದಿಸಿ, ಬಸವ ಸಮಿತಿ ಹಾಗೂ ಬಸವ ಕೇಂದ್ರದ ಪದಾಧಿಕಾರಿಗಳಿಗೆ, ಸದಸ್ಯರುಗಳಿಗೆ ನನ್ನ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಈ ಆನ್ಲೈನ್ ಅರಿವಿನ ಮನೆಯ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 91ರಲ್ಲಿ ಭಾಗವಹಿಸಿದಂಥ ಎಲ್ಲ ಮಾತೆಯರಿಗೆ, ಮಹನೀಯರಿಗೆ, ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಶ್ರೋತೃಗಳಿಗೆ ನನ್ನ ಅನಂತ ಅನಂತ ಭಕ್ತಿಯ ಶರಣಾರ್ಥಿಗಳು. ಕಳೆದ ವಾರದಲ್ಲಿ ನಾವು ಈ ಶೂನ್ಯ ಸಂಪಾದನೆಯ 7ನೇ ಸಂಪಾದನೆ ಬಸವೇಶ್ವರರ ಸಂಪಾದನೆಯನ್ನು ಮುಗಿಸಿದ್ವಿ. ಅಲ್ಲಿ ಮುಖ್ಯವಾಗಿ ಬಸವೇಶ್ವರರ ಹಾಗೂ ಅಲ್ಲಮ ಪ್ರಭುದೇವರ ನಡುವೆ ಪರಸ್ಪರ ಸ್ತೋತ್ರ ಮಾಡಿದಂಥ ಸಂಪಾದನೆ ಅದು. ಇಲ್ಲಿ ಅಲ್ಲಮರು ಬಸವಣ್ಣನವರನ್ನು, ಬಸವಣ್ಣನವರು ಅಲ್ಲಮರನ್ನು ಸ್ತುತಿ ಮತ್ತು ಸ್ತೋತ್ರ ಮಾಡಿದಂಥ ಸಂದರ್ಭವನ್ನು ನಾವು ನೋಡಿದ್ವಿ. ಅವರಿಬ್ಬರ ಸಂಬಂಧ ಅದು ಯುಗಾದಿಗಳಿಂದ ಬಂದಂತಹ ಸಂಬಂಧ ಅನ್ನೋದನ್ನು ಆ ಸಂಭಾಷಣೆ ಮೂಲಕ ನಾವು ಮನನ ಮಾಡಿಕೊಂಡಿದ್ವಿ. ಅವರಿಬ್ಬರ ಯುಗದ ಅವತಾರಗಳು, ಯಾರು ಯಾವುದರಲ್ಲಿ ಅವತಾರವೆತ್ತಿ ಬಂದಿದ್ರು ಅನ್ನೋದನ್ನು ಆ ಒಂದು ಸಂಪಾದನೆಯಲ್ಲಿ ಕಂಡುಕೊಂಡ್ವಿ. ಈ ಗೋಷ್ಠಿಯಲ್ಲಿ ಅಸಂಖ್ಯ ಶರಣ ಸಂಕುಲ, ಮುಖ್ಯವಾಗಿ ಸಿದ್ದರಾಮೇಶ್ವರರು ಅಲ್ಲಿ ಆಶ್ಚರ್ಯಚಕಿತರಾಗಿ ನಿಂತಿದ್ದರು. ಯಾಕಂದ್ರೆ ಆ ಕಲ್ಯಾಣ ಪ್ರವೇಶವನ್ನು ಅವರು ಅಲ್ಲಮ ಪ್ರಭುದೇವರ ಜೊತೆಗೇ ಮಾಡ್ಕೊಂಡು ಬಂದಿರ್ತಾರೆ. ಇನ್ನು ಮಿಕ್ಕದವರೆಲ್ಲರೂ ಸಿದ್ದರಾಮೇಶ್ವರಿಗೆ ಹೊಸಬರೇ. ಚನ್ನಬಸವಣ್ಣವ್ರು ಇದರಲ್ಲಿ, ಹಡಪದಪ್ಪಣ್ಣವ್ರು ಇದರಲ್ಲಿ, ಮಡಿವಾಳ ಮಾಚಿದೇವರಿದ್ರಲ್ಲಿ, ಎಷ್ಟು ಕಿನ್ನರಿ ಬೊಮ್ಮಯ್ಯನವರಿದ್ದರು. ಉಳಿದ ಎಲ್ಲ ಶರಣ ಸಂಕುಲದ ಮಧ್ಯದಲ್ಲಿ ಇವರಿಬ್ಬರ ಸಂಭಾಷಣೆಯನ್ನು, ಸಂಬಂಧಗಳನ್ನು ಅರಿತುಕೊಂಡು ಅಲ್ಲಿದ್ದಂಥ ಶಿವಶರಣರು, ವಿಶೇಷವಾಗಿ ಸಿದ್ದರಾಮೇಶ್ವರರು ಭಾಳ ಆನಂದಭರಿತರಾಗ್ತಾರೆ. ಆ ಗೋಷ್ಠಿಯಲ್ಲಿ ನಡೆದಂತಹ ಗುರು ಶಿಷ್ಯರ ಸಂಬಂಧ, ಭಕ್ತ ಜಂಗಮರ ಸಂಬಂಧ, ಭಕ್ತ ಜಂಗಮರು ಗುರು ಶಿಷ್ಯರು ಅಂತಕ್ಕಂಥ ಸಂಬಂಧ, ಅವರ ಸಾಮರಸ್ಯ ಎಷ್ಟಿರಬೇಕು, ಹೇಗಿರಬೇಕು
ಅಲ್ಲಿ ಅರಿತುದರಲ್ಲಿ ಗುರುವಿಗೆ ಶಿಷ್ಯ ಆಗಬಹುದು, ಗುರುವಿಗೆ ಶಿಷ್ಯನಾಗಿರ್ಬೋದು. ಆದರೆ ಜಂಗಮನಿಗೆ ಭಕ್ತನಾಗಿರೋದು ಬಹಳ ಕಷ್ಟ. ಜಂಗಮನಿಗೆ ಭಕ್ತನಾಗಿರುವುದು ಬಹಳ ಕಷ್ಟ, ಸುಲಭ ಅಲ್ಲ ಅದು. ಒಬ್ಬ ಗುರುವಿಗೆ ನಾನೊಬ್ಬ ಶಿಷ್ಯ ಆಗಿ ಆ ಗುರುವಿಗೆ ನಾನು ಏನೆಲ್ಲ ರೀತಿಯಲ್ಲಿ ಭಕ್ತಿ ಭಾವದಿಂದ, ಸಮರಸ ಭಾವದಿಂದ, ಗುರುವಿಗೆ ಏನೂ ಗೌರವಕ್ಕೆ ಚ್ಯುತಿ ಬರದ ರೀತಿಯಲ್ಲಿ, ಗುರುವಿನಲ್ಲಿ ನಾನಿಡ್ತಕ್ಕಂಥ ಭಕ್ತಿಗೆ ಏನೂ ಕೊರತೆ ಆಗದ ರೀತಿಯಲ್ಲಿ ನಾನು ಗುರುವನ್ನು ಸಂಭಾಳಿಸ್ಬೋದು ಒಪ್ಪತ್ತಿಗೆ. ಆದರೆ ಭಕ್ತನಾಗಿ ಇಡೀ ಸಮುದಾಯವನ್ನು ಸಂಭಾಳಿಸೋದೇನೈತಲ್ಲ, ಜಂಗಮ ತತ್ವ ಅಂದರೆ ಅದು ಸಮಾಜಮುಖಿಯಾಗಿರ್ತಕ್ಕಂಥದ್ದು. ಅದು ಭಾಳ ಕಷ್ಟದ ಕೆಲಸ. ಎಲ್ಲರನ್ನೂ ಒಬ್ಬ ಗುರುವಿಗೆ ಒಬ್ಬ ಶಿಷ್ಯನಾಗಿರೋದು ಸುಲಭ. ಆದರೆ ಸಮಸ್ತ ಜಂಗಮ ತತ್ವಕ್ಕೆ ಭಕ್ತನಾಗಿ ಉಳಿಯೋದೇನಿದೆಯಲ್ಲ, ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಅದೇ ಭಾವದಿಂದ ವರ್ತನೆ ಮಾಡೋದು. ನಾನು ನನ್ನ ಗುರುವಿಗೆ ನಡ್ಕೊಂಡಂಗೆ ಇನ್ನು ಉಳಿದ್ರೆ ನಡ್ಕೊಳ್ಳಿಕ್ಕಿಲ್ಲ. ನಾನು ಗುರುಗೊಬ್ಬಂಗೆ ನಡ್ಕೊಂಡ್ರೆ ಸಾಕು, ಆ ಶಿಷ್ಯನ ಕರ್ತವ್ಯ ಮುಗೀತು. ಇನ್ನುಳಿದ್ರ ಜೊತೆ ನಾನು ನನ್ನ ದರ್ಪ, ನನ್ನ ಅಹಂಕಾರವನ್ನು ತೋರಿಸುವ ಲೆಕ್ಕ. ಆದರೆ ಗುರುವಿನ ಮುಂದೆ ನಾನು ನಡ್ಕೊಂಡ್ಬಿಟ್ರೆ ಗುರುವಿಗೆ ತಕ್ಕ ಶಿಷ್ಯ ಶ್ರೇಷ್ಠ ಶಿಷ್ಯ ಅನಿಸ್ಕೋಬಹುದು, ಶ್ರೇಷ್ಠ. ಆದರೆ ಅದೇ ಭಾವವನ್ನು ವಿಸ್ತರಿಸಿಕೊಂಡು ಹೋದಾಗ ಇಡೀ ಸಮಾಜಕ್ಕೆ ಆತ ಬರೀ ಶಿಷ್ಯನಾಗಿ ಉಳಿಯೋದಿಲ್ಲ, ಆತ ಭಕ್ತನಾಗಿ ಉಳಿತಾನೆ ಜಂಗಮಕ್ಕೆ. ಅದು ಬಸವಣ್ಣನ ವ್ಯಕ್ತಿತ್ವ, ಬಸವಣ್ಣವರ ವ್ಯಕ್ತಿತ್ವ. ಇಲ್ಲಿ ಲಿಂಗಮುಖ ಶಿಷ್ಯನಾಗುವುದಕ್ಕಿಂತ, ಲಿಂಗಮುಖದ ಶಿಷ್ಯನಾಗೋಕ್ಕಿಂತ ನನ್ನ ಲಿಂಗವೇ ನನ್ನ ಗುರುವಾಗಿ, ನನ್ನ ಅರಿವೇ ನನಗೆ ಗುರುವಾಗಿ, ಆ ಅರಿವಿಗೆ ನಾನು ಶಿಷ್ಯನಾಗಿ, ಒಳಗಿರುವ ಆತ್ಮಚೈತನ್ಯದ ಕುರುಹು ಲಿಂಗವಾಗಿ, ಆ ಲಿಂಗಕ್ಕೆ ನಾನು ಶಿಷ್ಯನಾಗಿರೋದು, ಹೌದಾ? ಆ ಮಾತು ಬೇರೆ. ಆದರೆ ಜಂಗಮನಿಗೆ ಭಕ್ತನಾಗುವುದು ಸುಲಭವಲ್ಲ. ಲಿಂಗಮುಖ ಜಂಗಮಾನುಗ್ರಹವೇ ಪರಮಾನುಭಾವದ ಮುಕ್ತಿ ಎಂದರಿತು ನಡೆಯುವ ಈ ತತ್ವ ಯಾವುದು? ಶರಣ ತತ್ವ. ಹೌದಾ? ಈ ಸಿದ್ಧಾಂತವನ್ನು ಅರಿಯಲು ಅತ್ಯಂತ ಕುತೂಹಲ ಆಗಿದ್ರು ಯಾರಂದರೆ ಅಲ್ಲಿದ್ದಂಥ ಸಮಸ್ತ ಶರಣ ಸಂಕುಲ, ಅಲ್ಲಮರ, ಬಸವೇಶ್ವರರ ಪರಸ್ಪರ ಗುರು ಶಿಷ್ಯ ಭಾವನೆಗಳಿಂದ, ಹೌದಾ, ಜಂಗಮ ಭಕ್ತ ಭಾವನೆಯಿಂದ ವಿಶೇಷವಾಗಿ ಸ್ತೋತ್ರ ಮಾಡುತ್ತಾ ಇದ್ದನ್ನು ಸುಮ್ಮನೆ ಕುಂತು ಎಲ್ಲ ಶರಣರು ಏನು ಮಾಡ್ತಿದ್ರು? ಕೇಳಾಕ್ತಿದ್ರು, ಆಲಿಸ್ತಾಗಿದ್ರು. ಅವರ ಸ್ತೋತ್ರಗಳ ಅರ್ಥ ಏನು ಅಂತ ತಿಳಿಯುವುದಕ್ಕಾಗಿ ಸಂತಸ ಪಡ್ತಾ ಇದ್ರು. ಅವರು ತಿಳಿದು ಸಂತಸಗೊಂಡ್ರು. ಇಂತಹ ಸನ್ನಿವೇಶಗಳು ಒದಗಿ ಬಂತಲ್ಲ ಅಂತ ತಿಳಿದು ಚನ್ನಬಸವಣ್ಣವರು ವಯಸ್ಸಿನಲ್ಲಿ ಕಿರಿಯರಾಗಿದ್ದರೂ ಕೂಡ ನನಗಿಂಥ ಮಹಾನುಭಾವರ ಸದ್ಭಾವ ಗೋಷ್ಠಿಗಳನ್ನು ಕೇಳುವಂಥದ್ದು, ನೋಡುವಂಥದ್ದು ಆಯ್ತಲ್ಲ, ನನಗಿಷ್ಟು ಲಾಭ ಆತಲ್ಲ ವಯಸ್ಸಿನಲ್ಲಿ ಕಿರಿಯನಾದರು ಅಂತ ತಿಳಿದು ಕುತೂಹಲಗೊಂಡು ಆನಂದಭರಿತರಾಗಿ, ಹೇಳ್ತಾರೆ ನೋಡ್ರಿ, ಕುತೂಹಲಗೊಂಡು ಆನಂದಭರಿತರಾಗಿ, ಹೌದಾ, ಇವರಿಬ್ಬರ ನಿಲುವನ್ನು, ಹೌದಾ, ಇವರು ಮಹಾಲಿಂಗದಲ್ಲಿ ಮೈ ಮರೆತು ಬೆರೆತು ಇಬ್ಬರೂ ತಮ್ಮನ್ನು ತಾವು ಮರೆತುಕೊಂಡು ಸಂಭಾಷಣೆ ಮಾಡಿದಂಥ ರೀತಿ, ಅದನ್ನು ನೋಡಿ ನಿಬ್ಬೆರಗಾಗಿ ಚನ್ನಬಸವಣ್ಣವರು ಆ ನಿಬ್ಬೆರಗಿನ ನಿಲುವ ತಾನಿಲ್ಲದ ನುಡಿಯಲ್ಲಿ ಹೊರಹೊಮ್ಮುತ್ತ ಬಸವ ಅಲ್ಲಮರು ಮುಖವಾಗಿ ಅದನ್ನರಿತಂತಹ ಚನ್ನಬಸವಣ್ಣವರು ಇವರಿಬ್ಬರ ನಿಲುವನ್ನು, ಹೌದಾ, ಸಲಿಗೆಯಿಂದ, ಇವರಿಬ್ಬರ ನಿಲುವನ್ನು ಸಲಿಗೆಯಿಂದ ಮತ್ತೆ ಅವರಂತರಂಗವನ್ನು ಒತ್ತಿ ನೋಡಬೇಕೆಂಬ ಬಯಕೆಯಿಂದ
ಯಾಕೆ ಅವ್ರ ಸನ್ನಿವೇಶ ಮುಗಿದು ಬಿಡ್ತು. ಅವ್ರವರು ಮಾತಾಡಿ ಮುಗಿಸಿದ್ರು, ನೀವು ದೊಡ್ಡವ್ರಂತ ಅವ್ರು ಅಂದರು, ಅವ್ರು ದೊಡ್ಡವ್ರಂತ ಇವ್ರು ಅಂದರು. ಅದು ಕೊನೆಗೆ ಕನ್ಕ್ಲೂಷನ್ ಬರಲಿಲ್ಲ ಅಂತ ಅನ್ನಿಸ್ತವ್ರಿಗೆ. ಯಾರಿಗೆ? ಚನ್ನಬಸವಣ್ಣವ್ರಿಗೆ. ಏನಾತಿದ್ ಕಡಿಕ, ಎಲ್ಲಿಗೆ ಬಂತಿದು? ಏ ಜಂಗಮ ಶ್ರೇಷ್ಠ ಅಂತ ಬಸವಣ್ಣವ್ರು ಅಂದರು, ಭಕ್ತ ಶ್ರೇಷ್ಠ ಅಂತ ಅಲ್ಲಂ ಪ್ರಭುದೇವರು ಅಂದರು. ಕೊನೆಗೆ ಏನಾಗ್ತಿದೆ ಅಂತ ಅವರಿಗೆ ದಿಗ್ಲಿಗೆ ಬಿದ್ದು ಕುತೂಹಲಗೊಂಡು ಅದನ್ನು ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದುವೇ ಈ ಸಂಪಾದನೆಯಲ್ಲಿ ಚನ್ನಬಸವೇಶ್ವರರ ಸಂಪಾದನೆ ಅಂತ ಬರುತ್ತೆ. ಇಲ್ಲಿವರೆಗೆ ಬಸವೇಶ್ವರ ಸಂಪಾದನೆಯಲ್ಲಿ ಬಸವಣ್ಣವರು ಅಲ್ಲಂ ಪ್ರಭುದೇವರು ಸಂಭಾಷಣೆ ಮಾಡಿದರು. ಈಗ ಚನ್ನಬಸವೇಶ್ವರ ಸಂಪಾದನೆಯಲ್ಲಿ ಚನ್ನಬಸವಣ್ಣವರು ಪ್ರವೇಶ ಮಾಡ್ತಾರೆ ಸಂಭಾಷಣೆಯಲ್ಲಿ. ಅಲ್ಲಿ ಮತ್ತು ಅಲ್ಲಂ ಪ್ರಭುದೇವರು ಉತ್ತರ ಕೊಡ್ತಾರೆ, ಮತ್ತು ನಡ್ನಡ್ಕ ಬಸವಣ್ಣವರು ಮತ್ತು ಅದಕ್ಕೆ ಬಾಯಿ ಹಾಕ್ತಾರೆ. ಇದು ಮೂವರಲ್ಲಿ ನಡೀತಕ್ಕಂಥ ಚಿಂತನೆ, ಅಂದರೆ ಹಿಂದಿನ ಚಿಂತನೆಯ ಮುಂದುವರೆದ ಭಾಗವಾಗಿ ಚನ್ನಬಸವೇಶ್ವರರ ಸಂಪಾದನೆ ಬರುತ್ತೆ. ಅದಕ್ಕೆ ಹೇಳಿದರು, ಆಚಾರ ಭಕ್ತಿಯ ಅರಿವನ ಸೂಚನೆಯಂ ಪ್ರಾಣಲಿಂಗ ಸಮರಸಮಂ ಪ್ರಭುವಾ ಚನ್ನಬಸವರಾಜಗೆ ಸೂಚಿಸುವುದ ಪೇಳ್ವೆ ಶರಣ ಜನಹರದು ಶರಣ ಜನರಹುದೆನ್ನಲ್ ಅದೆಂತೆಂದೊಡ ಪ್ರಭುದೇವರು ಬಸವರಾಜದೇವರು ತಮ್ಮೊಳು ತಾವು ಮಹಾನುಭಾವ ಗೋಷ್ಠಿಯ ಮಾಡುತ್ತಿರ್ಪ ಪ್ರಸ್ತಾವದಳು ಚಿಕ್ಕದಣ್ಣಾಯಕರು ಅಂದರೆ ಚನ್ನಬಸವಣ್ಣವರು ಆ ಪ್ರಭುದೇವರ ಬಸವರಾಜದೇವರ ಸಮರಸ ಭಾವಮಂ ಪರೀಕ್ಷಿಸಿ, ಇನ್ನೊಮ್ಮೆ ಮತ್ತು ಹೊರಗೆ ಹೆಚ್ಚಿ ಪರೀಕ್ಷಿಸಿ ನೋಡುವ ಪ್ರಸ್ತಾವದ ವಚನ ಚನ್ನಬಸವಣ್ಣವರು ಪ್ರಾರಂಭ ಮಾಡ್ತಾರೆ. ಏನು? ಒಂದರೊಂದರ ಸಂಬಂಧ ಮತ್ತೊಂದ ಕಳವಡದು, ಕಂದನೊಳಗಣ ಸ್ವಪ್ನ ಮುಂದು ದೋರುವುದೇ, ಚಂದ್ರಕಾಂತದ ಶಿಲೆಯಲ್ಲಿ ರತ್ನವ ಕಂಡೆನೆಂಬ ಅಹಂಕಾರ ನಿನಗೇಕೆ ಶರಣ, ಕೈಯ ಕುರುಹಳಿಯದು ಬಾಯ ಮೊರೆ ಮಿಗೆವರಿಯುತ್ತಿದೆ, ಕೂಡಲ ಚನ್ನ ಸಂಗಯ್ಯನಲ್ಲಿ ಬಸವನೂ ಪ್ರಭುವೂ ಇಬ್ಬರೂ ಮರುಳಾದರು. ಏನಿದು? ಇಷ್ಟು ಹೇಳಿ ಮತ್ತವ್ರು ಹೇಳ್ತಾರ, ಇಷ್ಟು ಹೇಳಿ ಮತ್ತೆ ಮುಂದುವರಿಸ್ತಾರ. ಉಂಟೆಂಬುದ ಬಸವಣ್ಣ ಕೊಂಡ, ಇಲ್ಲೆಂಬುದನ್ನಲ್ಲಮ ಕೊಂಡ, ಇನ್ನಾರಹುದೆಂಬೆನು ಇನ್ನಾರನಲ್ಲೆಂಬೆನು, ಇವರಿಬ್ಬರೂ ಛಲಕ್ಕೆ ಸಂಪನ್ನರಲ್ಲದೆ, ನೋಡಿ ಡೈರೆಕ್ಟ್ ಇವರಿಬ್ಬರು ಯಾರು? ಬಸವಣ್ಣವರು ಅಲ್ಲಂಪ್ರಭು. ಛಲಕ್ಕೆ ಸಂಪನ್ನರಲ್ಲದೆ ಲಿಂಗ ಸಂಪನ್ನರ ಕಾಣೆ ಕೂಡಲ ಚನ್ನ ಸಂಗಮ ದೇವ. ಇದ ವಿಶೇಷ ಚನ್ನಬಸವಣ್ಣವರು ಅಲ್ರಯ್ಯ. ಒಂದಕ್ಕೊಂದು ಹೊಂದದ ಮಾತು, ಎಲ್ಲ ಕೂಸು ಕಂಡ ಕನಸಿನಂತೆ. ಏನು? ಚಂದ್ರಕಾಂತದ ಕಲ್ಲಿನಿಂದ ಸರಿದ ರತ್ನವೆಂದಂತೆ, ಕೈಯಲ್ಲಿ ಕ್ರಿಯಾಲಿಂಗ, ಮಾತಿನಲ್ಲಿ ಕ್ರಿಯಾತೀತ. ಯಾತರದೋ ಇದು ಕೂಡಲ ಚನ್ನ ಸಂಗಯ್ಯನಲ್ಲಿ ಮರುಳುಗೊಂಡವರು ಬಸವಯ್ಯನಷ್ಟೇ ಅಲ್ಲಯ್ಯನೂ ಅಷ್ಟೇ. ಇದೇ ಎಂಬುದನ್ನು ಬಸವಣ್ಣ ಹಿಡಿದ. ಹೌದಾ? ಉಂಟೆಂಬುದ ಬಸವಣ್ಣ ಕೊಂಡ, ಇಲ್ಲ ಎಂಬುದನ್ನ ಅಲ್ಲಮ್ಮರು ಹಿಡಿದ್ರು. ಇಲ್ರಿಪ್ಪ ಹಿಂಗಂತ ಬಸವಣ್ಣವ್ರು ಅಂದರೆ ಅದಿಲ್ಲ ಅಂತ ಅವ್ರು ಹೇಳಿದ್ರು. ಇದರಲ್ಲಿ ಯಾರದರ್ಹುದೋ ಯಾರದಲ್ಲೋ, ಯಾರ್ದು ಹೌದು ಯಾರ್ದಲ್ಲ, ಇವರಿಬ್ಬರು ತಮ್ಮ ಮಾತು ಗೆಲ್ಲುವ ಛಲಕ್ಕೆ ಸಂಪನ್ನರಲ್ಲದೆ
ನಂದ ಖರೆ ಅಂತ ತಮ್ಮ ತಮ್ಮ ಮಾತ ಗೆಲ್ಲುವ ಛಲಕ್ಕೆ ಸಂಪನ್ನರಲ್ಲದೆ ಲಿಂಗ ಸಂಪನ್ನರಾಗಿ ಕಾಣಲಿಲ್ಲಪ್ಪ ಕೂಡಲ ಸಂಗಮದ ಕೂಡಲ ಚೆನ್ನ ಸಂಗಮದೇವ. ಪ್ರಭುದೇವ್ರು ನಿಂತಾಗ ಚೆನ್ನ ಬಸವಣ್ಣವ್ರು ಅವರು ಸಿದ್ದರಾಮೇಶ್ವರನ್ನ ನೋಡಿದ್ರು, ಮುಕ್ತಾಯಕ್ಕನ ನೋಡಿದ್ರು, ಹೌದಾ, ಕೊನೆಗೆ ಬಸವಣ್ಣವ್ರನ್ನ ನೋಡಿದರು. ಬಸವಣ್ಣವ್ರ ಶಾಂತ ಸ್ವಭಾವ, ಅವ್ರನ್ನ ರಗಡ ಪರೀಕ್ಷೆ ಮಾಡಿದರು. ಒಂದು ಮಹಾಮನೆ ಹೊರಗಡೆ ಪ್ರವೇಶ ಮಾಡಿದರು, ಆವಾಗ ಪರೀಕ್ಷೆ ಮಾಡಿದರು, ಅವಾಗ ಸಾಕಷ್ಟೆಲ್ಲ ಹೇಳಿದರು, ಎಲ್ಲ ಆಯ್ತು. ಇಲ್ಲೊಮ್ಮೆ ಚನ್ನಬಸವಣ್ಣವರು ಡೈರೆಕ್ಟ್ ಹಿಟ್. ನಿಮ್ದೇನು ತಿಳಿವಲ್ಲ ನಮ್ಗೆ ಅಂತ. ಪ್ರಾಯಂ ಕೂಸಾದಡೆ ಅಭಿಪ್ರಾಯಂ ಕೂಸಕ್ಕುಮೆ ಪಂಪ್ ಹೇಳ್ತಾನೆ. ಪ್ರಾಯ ಸಣ್ಣದಿರ್ಬೋದು, ಅಭಿಪ್ರಾಯ ಸಣ್ಣದಾಗಕ್ಕೆ ಸಾಧ್ಯ ಐತನೋ ಅದು ಅಂತ. ಪ್ರಾಯಂ ಕೂಸಾದೊಡೆ ಅಭಿಪ್ರಾಯಂ ಕೂಸಕ್ಕುಮೆ. ಚನ್ನಬಸವಣ್ಣವರಿಗೆ ಹೇಳಿ ಮಾಡಿದಂತ, ಹೇಳಿ ಬರೆಸಿದಂಥ ವಚನ. ಅವರಿಬ್ಬರ ಕೊಂಡಾಟದಲ್ಲಿ, ಬಸವಣ್ಣವರು ಅಲ್ಲಂ ಪ್ರಭುದೇವರ ಕೊಂಡಾಟದಲ್ಲಿ ಚನ್ನಬಸವಣ್ಣವ್ರಿಗೆ ಹಿಡಿಸ್ಲಿಲ್ಲ ಒಂದಿಷ್ಟು. ಇವರಿಬ್ಬರು ದೊಡ್ಡವರೇ, ಇದಂತೂ ಖಚಿತ ಆಗಿತ್ತು. ಯಾರಿಗೆ? ಚನ್ನಬಸವಣ್ಣವ್ರಿಗೆ. ಇವರು ಮಾತ್ರ ದೊಡ್ಡವರೇ. ಅವರು ಅದರ ಬಗ್ಗೆ ಎರಡನೇ ಮಾತಿಲ್ಲ, ನೋ ಅಬ್ಜೆಕ್ಷನ್ಸ್, ನೋ ಸೆಕೆಂಡ್ ಥಾಟ್. ಆದರೆ ಏನು ನಿರ್ಣಯ ಆಗಲಿಲ್ಲ ಅನ್ನೋದಿತ್ತು. ಅದು ಇವ್ರು ಏನು ಇಷ್ಟೊತ್ತನ ವಾದ ಮಾಡಿದ್ರಲ್ಲ, ಜ್ಞಾನನೋ ಕ್ರಿಯೆನೋ ಭಕ್ತನೋ ಜಂಗಮನೋ ಇಷ್ಟೆಲ್ಲ ಚರ್ಚೆ ಆತಲ್ಲ, ವಾಟ್ ಈಸ್ ಅಲ್ಟಿಮೇಟ್ ಕನ್ಕ್ಲೂಷನ್ ಅನ್ನೋದ್ರು ಅವ್ರಿಗೆ. ಮತ್ತು ಯುವಕರು ಅದನ್ನು ಬಯಸ್ತಾರ. ಏನು ಮಾಡಿದ್ರೆ ನೀವು ಇಷ್ಟೊತ್ತನ ಕಡೆಕೊಂದು ನಮಗೆ ಏನು ಅನ್ನೋದು ಹೇಳಿಲ್ಲಲ್ಲ, ಜಡ್ಜ್ಮೆಂಟ್ ಹೇಳಿಲ್ಲಲ್ಲ ಅಂತ ಅವ್ರಿಗೆ. ಆದ್ರೆ ಇಲ್ಲಿ ಈ ತತ್ವದಲ್ಲಿ ಹೇಳ್ತೇನಲ್ಲ, ಎಷ್ಟು ಚಂದ. ಪರಸ್ಪರ ಪ್ರಶಂಸೆಗೆ ಇಲ್ಲಿ ಅವಕಾಶ ಇಲ್ಲ ನಮ್ಮ ತತ್ವದಲ್ಲಿ. ಯಾಕೆ ಈ ಚರ್ಚೆ ಮುಂದುವರಿತು? ಪ್ರಭುದೇವರು ಮತ್ತು ಬಸವಣ್ಣವ್ರ ಮಧ್ಯದಲ್ಲಿ ಈ ಚರ್ಚೆ ಯಾಕೆ ಮುಂದುವರಿತು ಇಷ್ಟೊತ್ತನ? ಇಷ್ಟ್ಯಾಕೆ ನಡೀತಂದ್ರೆ ಇದೇ ಕಾರಣಕ್ಕಾಗಿ. ಪರಸ್ಪರ ಪ್ರಶಂಸೆಗೆ ಅವಕಾಶ ಇಲ್ಲ ಇಲ್ಲಿ. ಹೀಗಾಗಿ ಯಾರೊಬ್ರು ಪ್ರಶಂಸೆ ಮಾಡಿಬಿಟ್ರಂದ್ರೆ ತಕ್ಷಣಕ್ಕನ ಅದಕ್ಕೆ ಅವರು ಅದನ್ನು ಇಟ್ಕೊಳ್ಳೋದಿಲ್ಲ, ಹೊರಗೆ ಹಾಕಿಬಿಡ್ತಾರೆ. ಅದನ್ನು ನಮ್ಗೆ ಅನ್ಬೇಡ್ರಿ ಅಂತ ಹೊಡಿ, ನೀವು ದೊಡ್ಡವ್ರಿಪ್ಪ ಅಂದ್ಬಿಡ್ತಾರೆ ಅವರಿಗೆ. ಅವ್ರ ಪ್ರಶಂಸೆನ ಇಟ್ಕೊಳಕ್ಕಾಗೋದಿಲ್ಲ ಅವರಿಗೆ. ಮತ್ತು ಅವ್ರು ಅದನ್ನು ಹೊರಗೆ ಹಾಕಕ್ಕೆ ನೀವು ದೊಡ್ಡವ್ರಿಪ್ಪ ಅಂತಾರೆ. ಈ ಕಾರಣಕ್ಕಾಗಿ ಇಬ್ಬರ ನಡುವೆ ಸಂಭಾಷಣೆ ಮುಂದುವರೆದೈತೆ ಹೊರತು, ನೋಡ್ರಿ ಹೆಂಗೈತೆ. ಈ ಕಾರಣಕ್ಕಾಗಿ ಈ ಕೊಂಡಾಟದ ಸಮಯ ಬಂದಾಗ, ಒಬ್ರನ್ನೊಬ್ರನ್ನ ಸ್ತುತಿ ಮಾಡ್ತಕ್ಕಂಥ ಸಮಯ ಬಂದಾಗ, ಆ ಸ್ತುತಿಗೆ ಗುರಿಯಾದಂಥ ವ್ಯಕ್ತಿ ಏನಿರ್ತಾರಲ್ಲ ಇಲ್ಲಿ, ಅವರು ಸುಮ್ಮನೆ ಇರೋದಿಲ್ಲ. ಅದನ್ನು ದಾಸೋಹಂ ಭಾವದಿಂದ ಸಮ್ಮತಿಸದೆ ಹೊಗಳಿದವರಿಗೆ ಹೊಗಳಿ ಹಿಂದಿರುಗಿಸುವುದೇ ಶರಣರ ಸಾಮರಸ್ಯ ಸಾಮಾಜಿಕ ವರ್ತನೆ. ಇಟ್ಕೊಂಡು ಕುಂದ್ರಂಗಿಲ್ಲ ಅದನ್ನು ಹೊಗಳಿದ್ದನ್ನು ಅವರು. ಬ್ಯಾಡ್ರಪ್ಪ ನಿಮ್ಮ ಬೆಳೆ ಅಂತಾರವ್ರು. ಬ್ಯಾಡ್ರಪ್ಪ ನಮಗೆ ಈ ಬಿಡೆ ಬೇಡ. ಇವರು ಆದಿಭಕ್ತ ಅನಾದಿ ಜಂಗಮ ಅಂತ ಇವ್ರು ಅಂದರು. ಪ್ರಭುದೇವ್ರು ಏನಂದ್ರು? ಅಲ್ಲಲ್ಲಲ್ಲಲ್ಲಲ್ಲ, ಆದಿ ಜಂಗಮ ಅನಾದಿ ಭಕ್ತ ಅಂತ ಅವ್ರು ಅಂದರು. ಇದು ದಾಸೋಹಂ ಭಾವ. ಇದು ದೊಡ್ಡವ್ರಿಪ್ಪ ನೀವು ಹಂಗೆ ಅನ್ಬಾರ್ದಂತ ನಾವು ಅನ್ಬೇಕು. ಅವ್ರು ನಮ್ಮನ್ನು ನೋಡಿ ನೀವು ಹಂಗಲ್ರಿಪ್ಪ ಅಂತ ಅವ್ರು ಅನ್ಬೇಕು. ಹೊಗಳಿದಂಗೆ ನೋಡ ನಾನು ಹೊಗಳಿದ್ರೆ ಅವ್ರು ಅಂತ ಕುಂತೀವಿ ಅಂದ್ರೆ ಅಲ್ಲಿಗಿಲ್ಲ. ಅದು ಶರಣ ತತ್ವ ಅಲ್ಲ. ದಾಸೋಹಂ ಭಾವದಿಂದ ಏನು ಮಾಡ್ತಾರೆ? ಅದನ್ನು ಹೊಳ್ಳಿ ಅದನ್ನು ಕಡ ಇಟ್ಕೊಳ್ಬಾರ್ದಂತಾರಲ್ಲ. ಯಾರು ಏನರ ಕೊಟ್ರೆ ಅದನ್ನು ವಾಪಸ್ ನಾವು ಕೊಡ್ತೇವಲ್ಲ. ಏನರ ಆಜು ಬಾಜು ಮನೆಯವರು ಏನರ ನಮಗೆ ತಿಂಡಿ ತಿನ್ಸಕ್ಕೆ ಕೊಟ್ಟಾಗ ಮರುದಿವ್ಸ ಅದನ್ನು ಖಾಲಿ ಪ್ಲೇಟ್ ಕೊಡಬಾರ್ದಂತ ನಮ್ಮ ಮನೆಗೆ ಏನರ ಮಾಡಿದ್ದಿಟ್ಟು ಕೊಡ್ತೇವಲ್ಲ, ಹಂಗಿದೆ ಶರಣ ತತ್ವದಲ್ಲಿ. ಒಂದು ಏನರ ಸಣ್ಣ ಪ್ರಮಾಣದ ನೋಡ್ರಿ ಹೊಗಳಿಕೆ ಅಕಸ್ಮಾತ್ ಸಮಸ್ತ ಶರಣ ಸಿದ್ಧಾಂತದ ಈ ಚಳವಳಿಯಲ್ಲಿ ಯಾರನ್ನ ಒಬ್ಬರನ್ನಾರ ನೀವು ಸಣ್ಣ ಕಾಯಕ ಮಾಡೋರು, ದೊಡ್ಡ ಕಾಯಕ ಮಾಡೋರು, ಹುದ್ದೆಯಲ್ಲಿ ದೊಡ್ಡವರು, ಬಸವಣ್ಣವ್ರು ಇಡ್ರಿ, ಯಾರು ಒಬ್ಬರನ್ನ
ಎಲ್ಲ ಶರಣರನ್ನು, ಸಾಮಾನ್ಯರಲ್ಲಿರ್ತಕ್ಕಂಥ ಸಾಮಾನ್ಯ ಶರಣರನ್ನ ಒಂದಿಟ್ಟು ಹೊಗಳಿ ನೋಡ್ರಿ, ಅವ್ರ ತಿರುಗಿ ಅದನ್ನು ಕೊಟ್ಟ ಬಿಡ್ತಾರೆ ನಿಮಗೆ. ಯಾರ್ದಾರು ಶರಣರ ಇತಿಹಾಸ ತೆಗೆದು ನೋಡ್ರಿ ನೀವು. ಇದು ವಿಶಿಷ್ಟತೆ, ಈ ಈ ಈ ತತ್ವದ ವಿಶಿಷ್ಟತೆ ಇದು. ಇದನ್ನು ನಾವೆಲ್ಲ ಮೈಗೂಡಿಸ್ಕೋಬೇಕು. ಹೌದಾ? ಇಲ್ಲಿ ಏನಾಗತ್ತೆ, ಇದು ಚನ್ನಬಸವಣ್ಣವ್ರಿಗೆ ತಿಳಿದಿತ್ತು, ಇದು ಪಕ್ಕಾ ತಿಳಿದಿತ್ತು. ಬಸವಣ್ಣನವರು ಭಕ್ತಿ ಮಾರ್ಗದಲ್ಲಿ ಅತ್ಯಂತ ಶ್ರೇಷ್ಠವಾಗಿ ಸಾಧನೆ ಮಾಡಿ ನಿಂತವ್ರು. ಅದಕ್ಕೆ ಅವರು ಭಕ್ತಿ ಭಾಂಡಾರಿ ಅನ್ನಿಸ್ಕೊಂಡ್ರು. ಅದರತ್ತ ಅವ್ರು ಗುರು ಅಲ್ಲನವ್ರು, ಗುರುಗಳೇ ಅವರು. ಅವ್ರನ್ನ ಬರೀ ಭಕ್ತರನ್ನಾಕ, ಅವರ ಭಕ್ತಿ ಭಾವದಿಂದ ಅವರು ಭಕ್ತ ಸ್ಥಳದಲ್ಲಿ ಮೇರು ಪರ್ವತನ ಏರಿದ್ರೆ ನಾವು ಅವ್ರನ್ನ ಭಕ್ತರನ್ನಾಕ ಬರೋದಿಲ್ಲ. ಅವ್ರು ತಮ್ಮಷ್ಟಕ್ಕೆ ತಾವು ಭಕ್ತ ಅಂತ ಅನ್ಸ್ಕೊಂಡಾರ ಹೊರತು ಎದುರುಗಡೆ ಇದ್ದವ್ರನ್ನ ಅವ್ರ ಭಕ್ತ ಅನ್ನಕ್ಕೆ ಬರೋದಿಲ್ಲ. ಇದು ಅಜ್ಞಾನ ನಂಬುದು. ಬಸವಣ್ಣವ್ರೆ ನನ್ನನ್ನು ಭಕ್ತಸ್ಥಳದಲ್ಲಿ ಏರ್ಸಯ್ಯ ಅಂತ ಹೇಳ್ಕೊಂಡಾರ, ನಾನೊಬ್ಬನೇ ಭಕ್ತ, ಮಿಕ್ಕವರೆಲ್ಲ ಲಿಂಗ ಜಂಗಮ ಅಂತಂದಾರ ಅಂದ್ರೆ ನೀವು ಏನು ಹೇಳ್ತೀರ ಅಂದ್ರೆ, ಅವ್ರು ಅಂದ್ಕೊಂಡಾರ ಅಂದ್ರೆ ನಾವು ಅವ್ರನ್ನ ಭಕ್ತನಾಕ ಬರೋದಿಲ್ಲ. ಅವ್ರು ನಮ್ಮ ಗುರುನೇ. ಗೊತ್ತಿರಲಿ ನಿಮಗೆ. ಅದಕ್ಕೆ ಇಲ್ಲಿ ಬಸವಣ್ಣನವರು ಭಕ್ತರಾಗಿ ಭಕ್ತ ಸ್ಥಳದಲ್ಲಿ ಮೇರು ಪರ್ವತನ್ನು ಏರಿ ಅಲ್ಲಗಳೆದು ಪ್ರಭು ಜಂಗಮ ವಾದಪ್ರಿಯ ಅಂತಾರೆ. ಇಲ್ಲಿ ಸುಮ್ಮನೆ ಎಲ್ಲನೂ ಸುಮ್ಮನೆ ಕೇಳಿದ್ದನ್ನು ಹೇಳಿ ಸುಮ್ಮ ಕುಂದ್ರವ್ರಲ್ಲ ಪ್ರಭುದೇವರು. ಇದು ಹೌದಂದ್ರೆ ಅದು ಅಲ್ಲ ಅನ್ನೋದು, ಅಲ್ಲ ಅಂದ್ರೆ ಹೌದು ಅನ್ನೋದು ಅವ್ರ ಗುಣ. ಅದು ಹೊರಗೆ ಹೆಚ್ಚು ನೋಡವ್ರು. ಅವರು ಈ ವಾದದ ಕಾಳುಗಳಲ್ಲಿ ಟೊಳ್ಳೆಷ್ಟೋ ಗಟ್ಟಿ ಅಷ್ಟೋ, ಹೌದಾ? ಹೀಗೆಲ್ಲ ಬಂದಾಗ ಇದನ್ನು ಏನೋ ಒಂದು ಕನ್ಕ್ಲೂಷನಿಗೆ ತರಬೇಕಲ್ಲಪ್ಪ ಅಂತ ಜಿಜ್ಞಾಸೆಗೆ ಬಿದ್ದು ಚನ್ನಬಸವಣ್ಣವ್ರು ತಡಿಲಾರ್ದಂಗಾಗಿ ಮಧ್ಯಪ್ರವೇಶ ಮಾಡಿದರು. ಏನ್ರಿಪ್ಪ ಇದು ನಿಂಬುದು? ಎಲ್ಲಿಂದೆಲ್ಲಿ ಸಂಬಂಧ? ಎಲ್ಲಿಂದೆಲ್ಲಿ ಸಂಬಂಧ? ಒಂದರ ಸಂಬಂಧ ಮತ್ತೊಂದಕ್ಕೆ ಕಳವಡದು. ಹೌದಾ? ಕಾಯಕ್ಕೆ ಕ್ರಿಯಾಲಿಂಗ ಸಂಬಂಧ ಅಳವಡದು, ಕ್ರಿಯಾಲಿಂಗಕ್ಕೆ ಆ ಕಾಯ ಸಂಬಂಧ ಅಳವಡದು, ಮನಪ್ರಾಣಕ್ಕೆ ಪ್ರಾಣಲಿಂಗ ಸಂಬಂಧ ಅಳವಡದು, ಆ ಪ್ರಾಣಲಿಂಗಕ್ಕೆ ಮನಪ್ರಾಣ ಸಮರ್ಪಿತವಾಗದು, ಭಾವಕ್ಕೆ ಭಾವಲಿಂಗ ಸಂಬಂಧ ಅಳವಡದು, ಈ ಭಾವಲಿಂಗಕ್ಕೆ ಭಾವ ಸಮರ್ಪಿತವಾಗದು. ಹೌದಾ? ಬರೀ ಮಾತಿನ ಮಹಾನುಭಾವದಿಂದ ಅರ್ಥವೇನು? ಒಂದರ ಸಂಬಂಧ ಮತ್ತೊಂದಕ್ಕೆ ಕಳವಡೋದು. ಇವ್ರು ಏನು ತಿಳಿಯವಲ್ಲ ನನ್ನ ಲೆಕ್ಕಕ್ಕೆ. ಕಂದನೊಳಗಣ ಸ್ವಪ್ನ ಮುಂದುದೋರುವುದೇ. ಸಣ್ಣ ಶಿಶು ಐತಿ, ಆ ಸ್ವಪ್ನ ಐತಿ, ಆ ಸ್ವಪ್ನದೊಳಗೊಂದು ಸ್ವಾನುಭಾವ ಐತಿ. ಆ ಸ್ವಾನುಭಾವಕ್ಕಷ್ಟ ಸೀಮಿತ ಐತದು. ಅದು ತನ್ನ ಮುಖದ ಮೂಲಕ ನುಡಿದು ಮುಂದೆ ತೋರಲು ಬಾರದು. ಏನಾತಂತ ಹೇಳಕ್ಕೆ ಬರೋಲ್ದು ಅದಕ್ಕೆ. ಅದರಂತೆ ಸ್ವಾನುಭಾವದ ಇರವು. ಸ್ವಾನುಭಾವಿಗೆ ಸ್ವಾನುಭಾವದ ಇರವನ್ನ ಶಿಶು ಕಂಡ ಕನಸಿನಂತೆ ಅನುಭವಿಸ್ತಿರ್ತಾನ ಆ ಸ್ವಾನುಭಾವಿ ಹೊರತು ಅದನ್ನು ಮಾತಿನಲ್ಲಾಗಲಿ, ಕೃತಿಯಿಂದಾಗಲಿ, ನಡೆಯಿಂದಾಗಲಿ ಅದನ್ನು ತೋರ್ಪಡಿಸ್ಲಿಕ್ಕೆ ಬರೋದಿಲ್ಲ, ಹೇಳಲಿಕ್ಕೆ ಬರೋದಿಲ್ಲ ಅನ್ನುವಂಥ ಮಾತು. ಚಂದ್ರಕಾಂತ ಶಿಲೆಯಲ್ಲಿ ರತ್ನವ ಕಂಡೆನೆಂಬ ಅಹಂಕಾರ ನಿನಗೇಕೆ ಶರಣ? ಈ ಚಂದ್ರಕಾಂತ ಕಲ್ಲಿನಲ್ಲಿ ತೋರುವ ನೀರಿನ ಹನಿಯು ರತ್ನದಂತೆ ಮಿನುಗುತ್ತದೆ. ಆದರೆ ಅದು ಬರೀ ನೀರಿನ ಹನಿ ಮಾತ್ರ. ಅಲ್ಲಿ ರತ್ನವ ಕಂಡೆನೆಂಬುದು ಬರೀ ಭಾವದ ಭ್ರಮೆ, ಅಹಂಭಾವದ ತೆರೆ. ಅದು ಸ್ವಾನುಭಾವಿ ಶರಣರಿಗೆ ಸಲ್ಲದು. ಕೈಯ ಕುರುಹಳಿಯದು ಬಾಯ ಮೊರೆ ಮಿಗೆವರಿಯುತ್ತಿದೆ. ಮೊರೆ ಅಂದ್ರೆ ಧ್ವನಿ, ಘೋಷಣೆ. ಬಾಯಿಂದ ಬರೀ ಧ್ವನಿ ಘೋಷಣೆ ಆಗತೈತಿ. ಕಾಯದ ಕೈ ಕ್ರಿಯಾಚಾರದ ಕುರುಹಳಿದಿಲ್ಲ. ಬರೀ ಬಾಯ ಮಾತಿನ ಘೋಷಣೆಯಲ್ಲಿ ತಾನಳಿದು ಸ್ವಯವಾದ ಮಾತಿನ ಮಥನ ನಡೆಯುತ್ತಿದೆ ಅಂತ. ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬಸವನೂ ಪ್ರಭುವೂ ಇಬ್ಬರೂ ಮರುಳಾದರು. ತಾನಿಲ್ಲದ ಸ್ವಯದಿರವು ನಿಶಬ್ದ ಇರವು. ಅದು ಸ್ವಾನುಭಾವದಲ್ಲಿ ಸನ್ನಿಹಿತ ಆಗಿರಬೇಕು. ಅದನ್ನು ಮಾತಿನ ಮಥನದಿಂದ ನುಡಿಯುವ ಬಸವಣ್ಣ ಮತ್ತು ಪ್ರಭುದೇವರಿಬ್ಬರು ಅರಿವಿನ ಇರವ ಮರೆತ ಮರುಳಾದರೆಂದು ಚನ್ನಬಸವಣ್ಣವರು ವಿಡಂಬಿಸಿ ನುಡಿಯುತ್ತಾರೆ. ಏನಾಗಿರಬಾರ್ದು. ಒಮ್ಮೆ ಮತ್ತೆ ಮುಂದುವರೆ ಹೇಳಿದರು ಅವರು. ಅಷ್ಟಕ್ಕೆ ನಿಲ್ಲಿಲ್ಲ.
ಉಂಟೆಂಬುದು ಬಸವಣ್ಣ ಕೊಂಡ, ಇಲ್ಲೆಂಬುದನ್ನೆಲ್ಲ ಕೊಂಡ, ಇನ್ನಾರುವುದೆಂಬೆನು ಇನ್ನಾರಲೆಂಬೆನು, ಇವರಿಬ್ಬರು ಛಲಕ್ಕೆ ಸಂಪನ್ನರಲ್ಲದೆ ಲಿಂಗ ಸಂಪನ್ನರ ಕಾಣೆ ಕೂಡಲ ಚೆನ್ನ ಸಂಗಮದೇ. ಒಬ್ರ ಏನಂತಾರ, ತನುಬನ ಭಾವ ಸರ್ವಾಂಗ ಸಹಿತ ಸಮಸ್ತ ಸೃಷ್ಟಿಯ ಸ್ವರೂಪವೆಲ್ಲವೂ ಪರಶಿವನ ಸ್ವರೂಪವಾಗಿರುವುದೆಂಬ ನಿಲುವು ಬಸವಣ್ಣ ಪಡೆದುಕೊಂಡಿರುತ್ತಾರೆ. ಇಲ್ಲ ಇಲ್ಲ, ತನುಮನ ಭಾವ ಸರ್ವಾಂಗವೂ ಮತ್ತು ಸಮಸ್ತ ಸೃಷ್ಟಿಯೆಲ್ಲವೂ ಅಳಿವುಳ್ಳದ್ದದು, ಅದು ನಾಶ ಆಗುವುದದು. ಇದೆಲ್ಲವೂ ತಾನಲ್ಲ, ಶಿವಮಯವಲ್ಲ, ಇರುವುದೆಲ್ಲವೂ ವಿನಾಶವುಳ್ಳದ್ದು. ತಾನು ಬಟ್ಟ ಬಯಲರೂಪಿ, ಏನೇನೂ ಅಲ್ಲದ ಅಲ್ಲಮವೆಂಬ ನಿಲುವು ಪ್ರಭು ಪಡೆದುಕೊಂಡ. ನಿಲುವು ದ್ವಂದ್ವ ಐತಿ. ಇವರಿಬ್ಬರ ನಿಲುವಿನಲ್ಲಿ ನಾ ಯಾವ್ದು ಹೌದನ್ಲಿ ಯಾವುದಲ್ಲನ್ಲಿ, ಇವರಿಬ್ಬರೂ ಛಲಕ್ಕೆ ಸಂಪನ್ನರಲ್ಲದೆ ಲಿಂಗ ಸಂಪನ್ನರ ಕಾಣೆ. ಬಸವಣ್ಣ, ನಾನು ನಿನ್ನ ಮಹಾಮನೆಯ ಕಾವಲ ಬಂಟ, ನಿನ್ನಿಂದಲೇ ನಾನಾದನೆಂಬ ದಾಸೋಂಭಾವದ ಛಲ ಅಲ್ಲಮ ಪ್ರಭುದೇವರಿಗೆ ಐತಿ ಹೇಳಿದರು. ಇಲ್ಲ ಇಲ್ಲ ಪ್ರಭುವೇ, ನಿಮ್ಮಿಂದಲೇ ನಾನಾದನೆಂಬ ದಾಸೋಂಭಾವ ಬಸವಣ್ಣನವರಿಗೆ ಐತಿ. ಕೊನೆಗೆ ಅದನ್ನೇ ಹೇಳಿದ್ರಲ್ಲ, ನಾನು ನಿಮ್ಮ ಮನೆಯ ಮಹಾಮನೆಯ ಬಾಗಿಲು ಕಾಯ ಬಂಟ ಅಂತ ಇವ್ರು ಹೇಳ್ಕೊಂಡ್ರೆ ಹಂಗಲ್ಲದ ಹಂಗಲ್ಲ ಅಂತ ಅವ್ರು ಹೇಳಿದರು. ಅಂತೂ ತಾನಿಲ್ಲದ ದಾಸೋಂಭಾವದಲ್ಲಿಯೂ ಇಬ್ಬರೂ ಛಲ ಸಂಪನ್ನರಾಗಿರುವುದಲ್ಲದೆ, ದಾಸೋಂಭಾವರ ಐತಿ ಇಬ್ಬರ ಹತ್ರ, ಆದರೆ ಛಲ ಬಿಟ್ಟಿಲ್ಲ, ಒಬ್ರನ್ನೊಬ್ರು ಸ್ತುತಿ ಮಾಡೋದು ಛಲ ಬಿಟ್ಟಿಲ್ಲ. ಲಿಂಗ ಸಂಪನ್ನರಾಗಿಲ್ಲವೆಂದು ಚೆನ್ನಬಸವಣ್ಣನವರು ಅಲ್ಲಮ ಪ್ರಭು ಮತ್ತು ಬಸವಣ್ಣನವರು ಇಬ್ಬರನ್ನೂ ವಿಮರ್ಶಿಸಿ ಈ ಮಾತನ್ನು ಹೇಳಿದಾಗ ಈ ರೀತಿಯಾಗಿ, ಹೌದಾ, ಚೆನ್ನಬಸವಣ್ಣನವರು ಹೀಗೆಂದು ಚಿಕ್ಕದಣ್ಣಾಯಕರು ಪರೀಕ್ಷಿಸಿ ನೋಡಲು ಇದಕ್ಕೆ ಪ್ರಭುದೇವರು ಚಿಕ್ಕದಣ್ಣಾಯಕರೊಡನೆ ನಿರೂಪಿಸಿದ ಪ್ರಸ್ತಾವದ ವಚನ. ಪ್ರಭುದೇವರು ಏನು ಹೇಳಿದರು ಹಂಗಾರ? ಫಸ್ಟ್ ಟೈಮ್ ಈ ಪ್ರಶ್ನೆ ಆ ಸಮಸ್ತ ಶರಣ ಸಂಕುಲದ ಮಧ್ಯದಿಂದ ಹಂಗೆ ಬಂದ್ಬಿಡುತ್ತೆ ಚೆನ್ನಬಸವಣ್ಣನ. ಹಿಂಗೆ ನೋಡಿದ್ರು ಅವರು, ಯಾರಪ್ಪ ನೋಡಲಿಕ್ಕೆ ಸಣ್ಣ ವಯಸ್ಸಿನವರು, ಇವರು ನೋಡಿದರೆ ಒಮ್ಮೆ ನನಗೆ ಈ ರೀತಿಯಾದಂಥ ಏನು ಹೇಳ್ತಾರಲ್ಲ, ಅಂಗ ಸಂಸಾರ ಲಿಂಗದಲ್ಲಿ ಅರಿತು. ಪ್ರಭುದೇವರು ಹೇಳ್ತಾರೆ, ಅಂಗ ಸಂಸಾರ ಲಿಂಗದಲ್ಲಿ ಅರಿತು ಕಾಮವೆಂಬ ಸಂಬಂಧ ಸಂಶಯ ಒಳಿದು ನಿಸ್ಸಂದೇಹಿಯಾಗಿಪ್ಪನು ನೋಡ ಬಸವಣ್ಣನು. ಅವ್ರಿಗೆ ವಿವರಿಸಾಕೊಂಡ್ರು ಅವ್ರು ಚೆನ್ನಬಸವಣ್ಣವ್ರು. ಬಸವಣ್ಣವರು ಯಾರು ಅನ್ನೋದನ್ನು ಪ್ರಭುದೇವರು ಚೆನ್ನಬಸವಣ್ಣವ್ರಿಗೆ ಹೇಳಾಕೊಂಡ್ರು. ಪ್ರಾಣಭಾವವೆಂಬ ಶಂಕೆ ತಲೆದೋರದೆ ನಿಶಂಕ ನಿಜೈಕ್ಯನಾಗಿಪ್ಪ ನೋಡ ಬಸವಣ್ಣನು. ಆ ಬಸವಣ್ಣನ ಅಂತರಂಗದಲ್ಲಿ ನಿಶ್ಚಿಂತ ನಿವಾಸಿಯಾಗಿರ್ದೇನೋ ಪ್ರಭುದೇವರು ಹೇಳ್ತಾರ. ಆ ಬಸವಣ್ಣನ ಬಹಿರಂಗದಲ್ಲಿ ನಿರಾಲಂಬ ಜ್ಞಾನಿಯಾಗಿರ್ದೇನೋ, ಅಂತರಂಗದಲ್ಲಿ ನಾನು ನಿಶ್ಚಿಂತ ನಿವಾಸಿಯಾಗಿದ್ದೆ, ಬಸವಣ್ಣನ ಬಹಿರಂಗದಲ್ಲಿ ನಾನು ನಿರಾಲಂಬ ಜ್ಞಾನಿಯಾಗಿರ್ದೇನು. ನಾನು ಬಸವಣ್ಣನೊಳಗೆ ಅಳಿದು ಉಳಿದೆನು. ಏನು ಅಳ್ಕೊಂಡ್ರು, ಏನು ಉಳಿತು? ನಾನು ಬಸವಣ್ಣನೊಳಗೆ ಅಳಿದುಳಿದೆನು. ಇದು ಕಾರಣ, ಬಸವಣ್ಣನನ್ನ ಅಂತರಂಗದೊಳಗೆ ನಿಜ ನಿವಾಸಿಯಾಗಿರ್ದನು. ಒಂದಕ್ಕೊಂದ ಬಿಚ್ಚಿ ಬೇರು ಮಾಡಬಾರದು ನೋಡ. ನಾವಿಬ್ಬರು ಬೇರೆ ಅಲ್ಲ, ಚೆನ್ನಬಸವಣ್ಣವ್ರು ಹೇಳಿದ್ರು ಅವರು. ಗುಹೇಶ್ವರನ ಶರಣ ಸಂಗಣ ಬಸವ ಪ್ರಭುವೆಂಬ, ಗುಹೇಶ್ವರನ ಶರಣ ಸಂಗಣ ಬಸವ ಪ್ರಭು, ನಾವಿಬ್ರು ಬೇರೆ ಅಲ್ಲ ನೋಡ್ರಿ. ಹೊಸ ಹೆಸರು ಹೆಂಗೆ ಬಂತು? ಗುಹೇಶ್ವರನ ಶರಣ ಸಂಗನ ಬಸ ಪ್ರಭುವೆಂಬ ಎರಡು ಭಾವಭ್ರಾಂತಿಯಳಿದುಳಿದು, ಸಂಗನ ಬಸವ ಮತ್ತು ಪ್ರಭು ಎಂಬ ಎರಡು ಭಾವಭ್ರಾಂತಿ ಅಳಿದುಳಿದು ನಿಭ್ರಾಂತಿ ಎಡೆಗೊಂಡಿತ್ತು ನೋಡ ಚೆನ್ನಬಸವಣ್ಣ. ಇಲ್ರಪ್ಪ ನೋಡ್ರಿ, ನೀವು ವಯಸ್ಸಿನಿಂದ ಸಣ್ಣವ್ರು ಇರೋದಕ್ಕೆ ಮಾತಾಡಿರ್ಬೇಕು ಅವರು. ನೋಡ್ರಿ ಚೆನ್ನಬಸವಣ್ಣವ್ರೇ, ನಮ್ಮ ಬಸವಣ್ಣವ್ರು ಅಂತಿಂಥವ್ರಲ್ಲ. ತನ್ನ ಅಂಗ ಸಂಸಾರದ ಬಾಧ್ಯತೆಗಳನ್ನು ಅವರೆಲ್ಲ ಲಿಂಗೈನಲ್ಲಿ ಇಟ್ಕೊಂಡಾರ. ಅಂಗ ಧರಿಸಿದ್ರು ಅವರು ಆ ಎಲ್ಲ ಬಾಧ್ಯತೆಗಳನ್ನು. ಆದ್ದರಿಂದ ಈ ಸಂಸಾರದ ಬಾಧೆಗಳನ್ನೆಲ್ಲ ಅವ್ರು ಎಲ್ಲಿ ಇಟ್ಕೊಂಡ್ರ? ಅವ್ರು ತಮ್ಮ ಲಿಂಗೈನಲ್ಲಿ ಇಟ್ಕೊಂಡಾರ. ಇಟ್ಟು ಅವನು ಒಣಗಿಸಿಬಿಟ್ರಂತವ್ರು, ಅವನ್ನ ಒಣಗಿಸಿಬಿಟ್ರಂತವ್ರು.
ಆದ್ರೆ ನಿಷ್ಕ್ರಿಯ ಮಾಡಿಬಿಟ್ರಂತದನ್ನ ಅವರು. ದೇಹ ಸಂಬಂಧ ಇಂದ್ರಿಯಗಳ ಚಪಲತೆಗಳನ್ನು ಅಳಿದು ನಿಸ್ಸಂದೇಹಿಯಾಗಿದ್ದಾರೆ ಅವರು. ಯಾರು? ಬಸವಣ್ಣವರು, ಪ್ರಭುದೇವರುಗಳಾಗ್ತಾರೆ. ಪ್ರಾಣ ಭಾವಗಳ ದೋಷ ನೀಗಿ ಹೋಗಿಬಿಟ್ಟೈತೆ ಅಂತ ಅವರು. ನಿರ್ದೋಷ ನಿಸ್ಸಂಶಯದಲ್ಲಿ ಅವರು ಮುಕ್ತ ಆಗಿಬಿಟ್ರ. ನಾನು ಇಂತಹ ಮಹಿಮ ಬಸವಣ್ಣನವರಲ್ಲಿ ನಿಶ್ಚಿಂತೆ ಆಗಿದೆ. ನನಗೆ ಚಿಂತಿಲ್ಲೀಗ. ಯಾಕಂದ್ರೆ ಇಂಥ ಬಸವಣ್ಣವ್ರ ಹತ್ರ ನಾನು ಅಂತರಂಗ ನಿವಾಸಿಯಾಗಿ ನಿಶ್ಚಿಂತನಾಗಿಬಿಟ್ಟೆ. ಇನ್ನು ಬಸವಣ್ಣವರು ಬಹಿರಂಗದಲ್ಲಿ ಹೆಂಗದಾರ? ಅವರು ನಿರ್ವಯಲ ಜ್ಞಾನಿಯಾಗಿರುವೆ. ಅವರ ಬಹಿರಂಗದಲ್ಲಿ ನಾನು ನಿರ್ವಯಲ ಜ್ಞಾನಿಯಾಗಿರುವೆ. ಚನ್ನಬಸವಣ್ಣವರೇ, ನಾನು ಬಸವಣ್ಣನವರಲ್ಲಿ ಅಳಿದು ಉಳಿದೆ. ಬಸವಣ್ಣನವರು ಕೂಡ ನನ್ನಲ್ಲಿ ನಿಜ ನಿವಾಸಿಯಾಗಿದ್ದಾರೆ. ಆದ್ದರಿಂದ ನಮ್ಮಿಬ್ಬರನ್ನು ಬಿಚ್ಚಿ ಬೇರೆ ಮಾಡಬೇಡಿ. ನಾವಿಬ್ಬರು ಬೇರೆ ಅಲ್ಲ. ನಾವಿಬ್ಬರನ್ನು ಬಿಚ್ಚಿ ಬೇರೆ ಮಾಡಕ್ಕೆ ಹೋಗ್ಬೇಡ್ರಿ. ಇದನ್ನ ಮತ್ತೆ ಹಿಂಜಿ ನೋಡಕ್ಕೆ ಹೋಗ್ಬೇಡ್ರಿ. ನಮ್ಮನ್ನ ನಾವಿಬ್ರು ಒಂದೇ ಅದೇವಿ. ಚನ್ನಬಸವಣ್ಣವರೇ, ಗುಹೇಶ್ವರನ ಶರಣ ಸಂಗನ ಬಸವಣ್ಣ ಈ ಪ್ರಭುರಾಯರಿಬ್ಬರೆಂಬುದು ನಾಮಕ್ಕೆ ಮಾತ್ರ. ಇದು ನಾಮಕವಾಸ್ತೆ. ನಾವು ಬಸವಣ್ಣವರು ಪ್ರಭುದೇವರಂತ ಇನ್ನು ಕಾಣಕತ್ತೇವಲ್ಲ, ಗುಹೇಶ್ವರನ ಲಿಂಗದಲ್ಲಿ ನಾವು ತೋರಾಕತ್ತಿದ್ದು ನಾಮಕವಾಸ್ತೆ ಇಬ್ರು ಅಂತಂದು. ನಾವಿಬ್ರು ಒಂದೇ ನೋಡ. ಇದರಲ್ಲಿ ಯಾವುದೇ ಭ್ರಾಂತಿಗಳಿಲ್ಲ. ನೀನು ಜ್ಞಾನಿ ಚನ್ನಬಸವಣ್ಣ, ನೀನು ಜ್ಞಾನಿ, ತಾರ್ಕಿಕ ವಿವೇಚನಾ ಧೀರರು. ನೀವು ಸುಮ್ಮನಿರ್ರಿಪ್ಪ, ಕೆಣಕಬೇಡ್ರಿ ನಮ್ಮನ್ನ ಅಂದ್ರವರು. ಯಾರು? ಪ್ರಭುದೇವರು. ಬ್ಯಾಡ್ರಿಪ್ಪ, ನೀವು ನಮ್ಮನ್ನ ಹಂಗೆ ಕೆಣಕಕ್ಕೆ ಹೋಗ್ಬೇಡ್ರಿ, ನೀವು ತಿಳಿದವ್ರು ಇದೀರಿ ಅಂದ್ರೆ ಅರ್ಥ. ನೀವು ಇನ್ನು ಬಾಯಿ ಹಾಕಿಬಿಟ್ರೆ ಮತ್ತೆ ನಿಮ್ಮ ಜೋಡಿ ನಮಗೆ ವಾದ ಮಾಡ್ಲಿಕ್ಕೆ ಆಗೋದು ಕಷ್ಟ ಆಕತಿ ಅನ್ನೋ ಅರ್ಥದೊಳಗೆ ಪ್ರಭುದೇವರು ಇವ್ರು ಎರಡು ವಚನ, ಇವ್ರು ಎರಡು ಮಾತು ಹೇಳತ್ಲೇ ಇಲ್ಲಿಗೆ ಬಂದುಬಿಟ್ರು. ಚನ್ನಬಸವಣ್ಣವರು ತರುಣರಾಗಿದ್ದರು. ತಮ್ಮ ಹಿರಿತನ ದಿಟ್ಟತನಗಳನ್ನು ತೋರದೆ ಸಂತೈಕೆಯಿಂದ ಉತ್ತರಿಸಿದಾಗ ನೋಡ್ರಿ, ಅಲ್ಲಮ್ಮ ಪ್ರಭುದೇವರು ಚನ್ನಬಸವಣ್ಣನವರು ವಯಸ್ಸಿನಲ್ಲಿ ಕಿರಿಯರಾಗಿದ್ದರೂ ಕೂಡ ಪ್ರಭುದೇವರು ತಮ್ಮ ಹಿರಿತನದ ದಿಟ್ಟತನಗಳನ್ನು, ಅಂದ್ರೆ ಈ ಮುಂಚೆ ಸಿದ್ದರಾಮ ಶಿವಗಳಿಗೆ, ಈ ಮುಂಚೆ ಬಸವಣ್ಣವರಿಗೆ ಏನು ಯಾವ ರೀತಿ ದಿಟ್ಟ ಉತ್ತರಗಳನ್ನು ಕೊಟ್ಟು ಪರೀಕ್ಷೆ ಮಾಡಿದ್ರಲ್ಲ, ಆ ಗೊಡವಿಗೆ ಹೋಗಲಿಲ್ಲ ಚನ್ನಬಸವಣ್ಣವ್ರ ಜೋಡಿ. ನೋಡ್ರಿ ಎಷ್ಟು ಬದಲಾವಣೆ ಐತಿ ಇಲ್ಲಿ. ಆ ಗೊಡಿಗೆ ಹೋಗಲಿಲ್ಲ. ಸಾಕ್ಬಿಡ್ರಿಪ್ಪ, ನಾವು ಒಂದೇ ಅದೇವಿ, ನೀವು ಸುಮ್ಮೆದ್ದು ಬಿಡ್ರಿ, ನೀವು ನಮ್ಮನ್ನು ಭಾಳ ಕೆಣಕಕ್ಕೆ ಹೋಗ್ಬೇಡ್ರಿ ಅಂತೇಳಿ ನಿಂತು ಬಿಟ್ರು ಅವರು. ಹಂಗೆ ಬಸವಣ್ಣವ್ರಿಗೆ ಕೆಣಕದಂಗೆ ಚುಚ್ಚಿ ಮಾತು ಎಷ್ಟು ಪರೀಕ್ಷೆ ಮಾಡಿದ್ರು ಬಸವಣ್ಣವ್ರನ್ನವ್ರು. ಹಂಗಲ್ಲ ಹಿಂಗಲ್ಲ ಅದು ಇದು ಏನೇನೋ ಅವ್ರು ಕೇಳಿದ್ದಕ್ಕೆ ಮತ್ತವರು ಭೃತ್ಯಾಚಾರದಿಂದ ವಿನಯಶೀಲತೆಯಿಂದ ಉತ್ತರ ಕೊಟ್ಕೊಂತ ಅದು ಬಸವಣ್ಣವ್ರಲ್ಲಿ ಮಾತ್ರ ಸಾಧ್ಯ. ಅದು ಹಂಗೆ ಮಾತಾಡೋಕ್ಕೆ ಯಾರಿಗೆ? ಅಲ್ಲಂ ಪ್ರಭುದೇವ್ರಿಗೆ. ಬಸವಣ್ಣವ್ರ ಜೊತೆ ಮಾತಾಡ್ದಂಗೆ ಮಿಕ್ಕವ್ರ ಜೊತೆ ಮಾತಾಡಿದ್ರೆ ಬಸವಣ್ಣವ್ರ ಕಡೆಯಿಂದ ಬಂದಂಗೆ ಉತ್ತರ ಇಲ್ಲಿ ಬರಂಗಿಲ್ಲ ಅಂತ ಗೊತ್ತೈತೆ ಅವ್ರಿಗೆ. ನಾವು ನಮ್ಮ ಮನ್ಯಾಗ ಭಾಳ ಸಂಭಾಯ್ತಿದ್ದ ಹುಡುಗರಿಗೆ ಏನ್ರ ಅಂತೇವೆ ನಾವು, ಅವ್ರು ಸುಮ್ಮ ಹಾಕ್ಕಾರ. ಯಾರೋ ಒಂದು ಮಾತು ಅಂದು ಇದ್ರ ವಾರಸವ್ರು ಇದ್ರು ಅಂದ್ರೆ ಅವ್ರ ಜೋಡಿ ಹೊಡಿಗೆ ಹೋಗುದಿಲ್ಲ ನಾವು. ಹೋಲ್ ಬಿಡ ಅವ್ನ ಜೋಡಿ ಅನ್ನ ಪ್ರಶ್ನೆ ಮಾಡೋರು ಇದ್ರ ಅಂದ್ರೆ ಅವ್ರ ಜೋಡಿ ಹೋಗಂಗಿಲ್ಲ ನಾವು. ಪ್ರಶ್ನೆ ಮಾಡೋರಿಲ್ದ ಇಲ್ಲ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡೋರ ಜೋಡಿ ಭಾಳ ಕಾಡ್ತಿರ್ತೇವೆ ನಾವು ಒಂದೊಂದು ಸರಿ. ಹೌದಲ್ರಿ? ಭಾಳ ಲೋಕ ಇದದು, ಏನು ತೊಂದರೆ ಇಲ್ಲ. ಹಂಗೆ ಸಿದ್ದರಾಮ ಶಿವಗಳನ್ನ ಪರೀಕ್ಷೆ ಮಾಡಿದರು, ಬಸವಣ್ಣವ್ರನ್ನ ಪರೀಕ್ಷೆ ಮಾಡಿದರು. ಚನ್ನಬಸವಣ್ಣವ್ರ ಹತ್ರ ಆ ವಿಷಯಕ್ಕೆ ಹೋಗಲಿಲ್ಲ ಅವರು. ಈ ಸಂತೈಕೆಯಿಂದ ಉತ್ತರಿಸಿದಾಗ ಸಾವಿರಾರು ವರ್ಷಗಳು ಸಾಧಿಸಿದರೂ ಸಾಧ್ಯವಾಗದ ತತ್ವಾರ್ಥಗಳ ಸಾರವೆಲ್ಲ, ಅನುಭವವೆಲ್ಲ ನೋಡ್ರಿ ಬಹಳಷ್ಟು ಚಿಕ್ಕ ವಯಸ್ಸಿನಲ್ಲೇ ಚನ್ನಬಸವಣ್ಣವರಿಗೆ ಸಾಧ್ಯವಾಗಿದ್ದು ಭಾಳ ಆಶ್ಚರ್ಯ. ಇದನ್ನು ನೋಡಿ ಸಿದ್ದರಾಮ ಶಿವಗಳು ಆಶ್ಚರ್ಯ ಆಗಿಬಿಡ್ತಾರೆ. ಅವರು ಅಲ್ಲಿಂದ ಸಂಭಾಲಿಸ್ಕೊಂಡು ಬಂದಾರ ಪ್ರಭುದೇವ್ರನ್ನ. ಇವರು ಮೊದಲ ಉಗ್ರ ರೂಪ ಪ್ರಭುದೇವರು. ನಾ ಏನೋ ಆಗಿ ಅವ್ರನ್ನ ಸಂಭಾಲಿಸ್ಕೊಂಡು ಬರೋವಾಗ ನನಗೆ ರಗಡಾಗೈತಿ. ಇವ್ರು ಯಾರು ಓಮರಾಯ? ಒಮ್ಮೆ ನೋಡಾಕರ ಸಣ್ಣರ ಕಾಣ್ತಾರ, ಒಮ್ಮೆ ಇವ್ರು ಯಾರಂತ ಗೊತ್ತಿಲ್ಲದೆ ಏನೋ ಅನ್ನಕತ್ತು ಬಿಟ್ರಲ್ಲ ಓಮರ, ಇನ್ನು ಏನಾಕತಿ ಅಂತ ಇವರಿಗೆ ಒಂಥರ ಭಯ, ಆಶ್ಚರ್ಯ, ದುಗುಡ. ಯಾರಿಗೆ? ಸಿದ್ದರಾಮ ಶಿವಗಳಿಗೆ.
ಅಚ್ಚರಿಗೊಂಡ. ಬಸವಣ್ಣನವರಿಗೆ ಮೀರಿದ ವ್ಯಕ್ತಿತ್ವ ಇದು. ಯಾರು? ಚನ್ನಬಸವಣ್ಣವರು ಎಂದು ಎಲ್ಲ ಶರಣರು, ಅಡಿವಾಳ ಮಾಸ್ತಿಯವರೆಲ್ಲರೂ ಕೂಡಿ ಮೆಚ್ಚುಗೆ ತೋರಿ ಬಸವಣ್ಣನವರು ಅದನ್ನು ನೋಡಿ ಆನಂದಗೊಂಡರು. ಚನ್ನಬಸವಣ್ಣವರ ಆ ಜ್ಞಾನದ ಹಿರಿತನ ನೋಡಿ ಆನಂದಗೊಂಡರು. ಪ್ರಭುದೇವರು ಚನ್ನಬಸವಣ್ಣವರಿಗೆ ನೀಡಿದ ಉತ್ತರದಲ್ಲಿ ಚರ್ಚೆ ಮುಂದುವರಿಸಬಾರದೆಂಬ ಬೇಡಿಕೆ ಇತ್ತು. ಸಾಕ್ರಿಪ ಅಂತ ಹೇಳ್ದಂಗಿತ್ತದು. ಚನ್ನಬಸವಣ್ಣವರು ಇದನ್ನು ಅರ್ತು ಅವರು ವಾದಕ್ಕೆ ಹೋಗಲಿಲ್ಲ. ಮುಂದೆ ವಾದಕ್ಕೆ ನಿಲ್ಲದೆ ಅವರು ಬಸವಣ್ಣವ್ರ ದಾರಿ ತುಳಿತಾರೆ. ಕಿಂಕರತೆಯಿಂದ ಅಲ್ಲಮರು ಹೇಳಿದ ವಿಷಯ ವ್ಯಾಪ್ತಿಯಲ್ಲಿಯೇ, ಅವರು ಹೇಳಿದ ವಿಷಯ ವ್ಯಾಪ್ತಿಯಲ್ಲಿಯೇ ನಿಂತು ಅವರ ಅಭಿಪ್ರಾಯವನ್ನು ಮತ್ತೆ ಮುಂದುವರಿಸ್ತಾರೆ, ಅವ್ರು ತಿಳಿಸ್ತಾರೆ. ವಾದಕ್ಕೆ ಬೀಳೋದಿಲ್ಲ ಅಲ್ಲಿ ಅನ್ನುವಂಥ. ಏನು ಹೇಳಿದ್ರು ಚನ್ನಬಸವಣ್ಣವರು ಇಲ್ಲಿ ಹೇಳ್ತಾರೆ ನೋಡಿ. ಹೀಗೆಂದು ಪ್ರಭುದೇವರು ನಿರೂಪಿಸಲು ಇದಕ್ಕೆ ಚಿಕ್ಕದಣ್ಣಾಯಕರು ಭಿನ್ನಯಿಸಿದ ಪ್ರಸ್ತಾವದ ವಚನ. ಭಕ್ತ ಜಂಗಮದ ಸಕೀಲ, ಭಕ್ತ ಜಂಗಮದ ಸಕೀಲ ಸಂಬಂಧವೆಂತಿಪ್ಪುದನ್ನು ಆರು ಬಲ್ಲರಯ್ಯ. ಭಕ್ತ ಜಂಗಮದ ಸಕೀಲ ಸಂಬಂಧ ಹೆಂಗಿರ್ತತೆ ಅನ್ನೋದನ್ನು ಯಾರು ಬಲ್ಲರಯ್ಯ? ಅದು ಉಪಮಾತೀತ. ಭಕ್ತನೊಳಗೆ ಜಂಗಮ ಒಡಗಿದಡೆ, ಭಕ್ತನೊಳಗೆ ಜಂಗಮ ಒಡಗಿದಡೆ ಭಕ್ತನಾಗಿ ಕ್ರಿಯಾ ನಿಷ್ಪತ್ತಿಯಲ್ಲಿ ಸಮರಸ ಸುಖಿಯಾಗಿಪ್ಪನು ನೋಡಯ್ಯ. ಜಂಗಮದೊಳಗೆ ಭಕ್ತನಡಗಿದಡೆ ಕರ್ತೃ ಭೃತ್ಯವಾ ಭಾವ ಒಳೆದು ಸಂಬಂಧ ಸಂಶಯ ತಲೆದೋರದೆ ಅರಿವರಿತು ಮರಹು ನಷ್ಟವಾಗಿ ಸ್ವತಂತ್ರ ಶಿವಾಚಾರಿಯಾಗಿರಬೇಕು ನೋಡಯ್ಯ. ಇಬ್ಬರಿಗೆ ಹೇಳಿದ್ರಿಗಿಲ್ಲೇ, ಬಸವಣ್ಣವರಿಗೂ ಮತ್ತು ಪ್ರಭುದೇವರಿಗೆ. ಈ ಉಭಯ ಭಾವದ ಸಂಘದ ಪರಿಣಾಮವ ಕಂಡು ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬಸವ ಪ್ರಭುದೇವರ ಶ್ರೀಪಾದಕ್ಕೆ ನಮೋ ನಮೋ ಎಂದು ಬದುಕಿದೆನೋ. ಇಲ್ಲಿಗೆ ಅವರು ವಾದ ಮುಂದುವರಿಸಲೇ ಇಲ್ಲ ನೋಡ್ರಿ. ಇಷ್ಟಂದು ಮತ್ತೆ ಮುಂದುವರಿತಾರ ಅವರು. ಎನ್ನರಿವಿನ ಕಣ್ಣ ಕತ್ತಲೆಯ ಕಳೆಯಬಲ್ಲರೆ ಸಂಗನ ಬಸವಣ್ಣನಲ್ಲದೆ ಮತ್ತಾರನೂ ಕಾಣೆನು. ಎನ್ನ ಭಾವವು ನಿರ್ಭಾವದಲ್ಲಿ ನಿಲ್ಲಿಸಿ ನಿಶೂನ್ಯವ ಮಾಡಿ ಪರಮ ಸುಖದೊಳಿರಿಸುವರೇ ಅಲ್ಲಮ ಪ್ರಭುದೇವರಲ್ಲದೆ ಮತ್ತಾರನೂ ಕಾಣೆನು. ಕೂಡಲ ಚೆನ್ನ ಸಂಗಮ ದೇವರಲ್ಲಿ ಬಸವ ಪ್ರಭುದೇವರ ಶ್ರೀಚರಣಕ್ಕೆ ಶರಣೆಂದು ಬದುಕಿದೆನು. ಚನ್ನಬಸವನವರು ಎರಡೂ ವಚನದಲ್ಲಿ ಅವರು ಇಬ್ಬರನ್ನೂ ಸ್ತುತಿ ಮಾಡಿಬಿಟ್ರಿ. ಇಲ್ಲಿ ಏಕಕಾಲಕ್ಕೆ ಪ್ರಭುದೇವರು ಹೇಳಿದ್ದಕ್ಕೆ ವಾದಕ್ಕೆ ಬೀಳಲಾರದೆ ಮತ್ತೆ ಕಿಂಕರತ್ವದ ದಾರಿ ಹಿಡ್ಕೊಂಡು ಇಬ್ಬರನ್ನೂ ಭಕ್ತ ಜಂಗಮರ ಸಂಬಂಧ ಇದು ಹೆಂಗಪ್ಪ ಅಂತಂದರೆ ಅದು ಉಪಮೆಗೆ ನಿಲುಕದು. ಇದನ್ನು ಯಾವುದಕ್ಕೂ ಹೋಲಿಸ್ಲಿಕ್ಕೆ ಬಾರದು. ಹೌದಾ? ಭಕ್ತನಲ್ಲಿ ಜಂಗಮನಿದ್ದರೆ ಭಕ್ತಿಯಲ್ಲಿ ಕಾರ್ಯವಡೆಗೆ ಸಾಮರಸ್ಯವಾಗಿ ಹೋದು. ಹೌದಾ? ಜಂಗಮನಲ್ಲಿ ಭಕ್ತನಿದ್ದರೆ ಸೇವೆ ಸೇವಕ್ತ ಭಾವವಿಲ್ಲದೆ ಅರಿವು ಮರೆವುಗಳಿಲ್ಲದೆ ಸರ್ವ ಸ್ವತಂತ್ರ ಶಿವಾಚಾರಬಹುದು. ಜಂಗಮನಲ್ಲಿ ಭಕ್ತಿ ಭಾವ ಇರಬೇಕು, ಭಕ್ತನಲ್ಲಿ ಕ್ರಿಯಾಚಾರವಾಗಿರ್ತಕ್ಕಂಥ ಜಂಗಮ ಇರಬೇಕು. ಅಂದರೆ ಭಕ್ತ ಜಂಗಮ ಬೇರೆ ಅಲ್ಲ, ಭಾವಗಳು ಎರಡೂ ಅಳವಟ್ಟಿರಬೇಕು. ತಂದೆಯಲ್ಲಿ ತಾಯಿಯ ಕರುಣೆ, ತಾಯಿಯಲ್ಲಿ ತಂದೆಯ ಪ್ರೀತಿ, ತಂದೆಯ ಕಾಳಜಿ. ತಂದೆ ಬೇರೆ ಅಲ್ಲ, ತಾಯಿ ಬೇರೆ ಅಲ್ಲ. ತಂದೆ ತಾಯಿ ಬೇರೆ ಏನೋರು. ಹಂಗೆ ಜಂಗಮ ಮತ್ತು ಭಕ್ತ ಸಂಬಂಧ. ತಂದೆ ತೋರುವಾಗ ತಂದೆ, ಆ ತಂದೆಯ ಗುಣದ ಜೊತೆಗೆ ತಾಯಿಯ ಗುಣವೂ ಆತನಲ್ಲಿ ಇರ್ತಾವು. ಆದರೆ ತೋರ್ಲಿಕ್ಕೆ ಅವು ಕಾಣ್ತಿರೋದಿಲ್ಲ. ಆದರೆ ತಾಯಿ ಮಮತೆ ತಂದೆಯಲ್ಲೂ ಇರ್ತತಿ, ತಾಯಿಯಲ್ಲಿ ತಂದೆಯ ಕಾಳಜಿಯೂ ಇರ್ತತಿ. ಆದರೆ ಕಾಳಜಿ ಮಮತೆಯ ರೂಪದಲ್ಲಿ ಇರ್ತತಿ. ಅದು ತಂದೆಯಲ್ಲಿ ತಾಯಿಯ ಮಮತೆ ಕಾಳಜಿ ರೂಪದಲ್ಲಿ ಇರ್ತತಿ. ಇರ್ಲಿಕ್ಕಾಗೋದಿಲ್ಲ, ಎರಡೂ ಇರಲೇಬೇಕು. ಭಕ್ತನಲ್ಲಿ ಜಂಗಮ, ಜಂಗಮನಲ್ಲಿ ಭಕ್ತ ಇರಲೇಬೇಕು.
ಜಂಗಮನಲ್ಲಿ ಭಕ್ತ ಇಲ್ಲ ಅಂದ್ರೆ ಅಹಂಕಾರ ಬರ್ಬೋದು, ಭಕ್ತನಲ್ಲಿ ಜಂಗಮ ಇಲ್ಲ ಅಂದ್ರೆ ಕ್ರಿಯಾಚಾರ ಇಲ್ಲದೆ ಇರಬಹುದು. ಎರಡೂ ಇರುತ್ತವಂತ ಅಂತಾರೆ ಅವರು. ನೋಡ್ರಿ ಏನಂತಾರೆ, ಕಾರ್ಯವಡಿಗೆ ಸಾಮರಸ್ಯವಾಗಿಯುವುದು. ಜಂಗಮನಲ್ಲಿ ಭಕ್ತನಿದ್ದರೆ ಸೇವೆ ಸೇವಕ್ತ ಭಾವವಿಲ್ಲದೆ ಅರಿವು ಮರೆವುಗಳಿಲ್ಲದೆ ಸರ್ವ ಸ್ವತಂತ್ರ ಶಿವಾಚಾರಬಹುದು. ಈ ರೀತಿಯ ಉಭಯ ಭಕ್ತ ಜಂಗಮದ ಐಕ್ಯತತ್ವವ ಕಂಡು, ಐಕ್ಯತೆ ಐತಿಲ್ಲಿ, ಐಕ್ಯತತ್ವ ಕಂಡು ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬಸವ ಪ್ರಭುದೇವರ ಶ್ರೀಪಾದಕ್ಕೆ ನಮೋ ನಮೋ ಎಂದು ಬದುಕಿದೆ. ನೀವಿಬ್ಬರು ಬೇರೆ ಅಲ್ರಿಪ್ಪ, ತೋರ್ಲಿಕ್ಕಿಬ್ರು ಕಾಣಾಕತ್ತೀರಿ ನೀವಿಬ್ಬರು ಒಂದೇ ಅದರಿ. ಅದಕ್ಕೆ ಅವ್ರು ಏನಂದ್ರು, ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬಸವ ಪ್ರಭುದೇವರ ಶ್ರೀಪಾದಕ್ಕೆ, ಒಮ್ಮೆ ಏಕಕಾಲಕ್ಕೆ ಸೈಮಲ್ಟೇನಿಯಸ್ಲಿ. ಮುಂದೆ ಹೇಳಿದರು ಅವರು, ತನ್ನ ತಾ ತಿಳಿಯುವ ಅರಿವಿನ ಕಣ್ಣ ಕತ್ತಲೆ ಎಳೆದು ಬೆಳಕಿಯ ಬಲ್ಲರೆ ಬಸವಣ್ಣನಲ್ಲದೆ ಅರನ್ನೋ ಕಾಣೆ ನಾನು. ಅವ್ರನ್ನ ಅವ್ರು ತಿಳ್ಕೊಂಡು ಅರಿವಿನ ಕಣ್ಣ ಕತ್ತಲೆ ಎಳೆದು ಬೆಳಕಿಯ ಬಲ್ಲರೆ, ಬೆಳಕನ್ನು ಕೊಡ್ತಕ್ಕಂಥವರು ಬಸವಣ್ಣನವರಲ್ಲದೆ ಬೇರೆ ಯಾರನ್ನೂ ಕಾಣಲಿಕ್ಕೆ ನಾ ಸಾಧ್ಯ ಇಲ್ಲ ಅಂದರು. ಎನ್ನ ಭಾವ ಶುದ್ಧ ಮಾಡಿ, ನೋಡ್ರಿ, ಎನ್ನ ಭಾವ ಶುದ್ಧ ಮಾಡಿ ನಿರ್ಭಾವ ನಿಶೂನ್ಯನ ಮಾಡಿ ಪರಮ ಸುಖದಲ್ಲಿರಿಸಿದ ಪ್ರಭುದೇವರಲ್ಲದೆ ಮತ್ತಾರನೂ ಕಾಣೆ. ಭಾವ ನಿರ್ಭಾವ ಆಗಬೇಕಾಗಿತ್ತು, ನಿರ್ಭಾವ ನಿಶೂನ್ಯ ಆಗಬೇಕಾಗಿತ್ತು. ಅಂದ್ರೆ ಅದನ್ನು ಪ್ರಭುದೇವರಲ್ಲದೆ ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಕತ್ತು. ಕೂಡಲ ಚೆನ್ನ ಸಂಗಮ ದೇವರಲ್ಲಿ ಬಸವ ಪ್ರಭುದೇವರ ಶ್ರೀಚರಣಕ್ಕೆ ನಾನು ಶರಣೆಂದು ಬದುಕಿದೆನು ಅಂತ 2 ವಚನಗಳನ್ನು ಕಂಟಿನ್ಯೂಸ್ ಆಗಿ ಹೇಳಿ ಇಬ್ಬರಿಗೆ ಅವರು ತಮ್ಮ ಸ್ತುತಿಯನ್ನು ಮಾಡ್ತಾರೆ. ಇಂತೂ ಚಿಕ್ಕದಣ್ಣಾಯಕರು ಬಸವರಾಜ ದೇವರನು ಪ್ರಭುದೇವರನು ಸ್ತೋತ್ರಮಂ ಮಾಡಲು, ಆ ಪ್ರಭುದೇವರು ಬಸವರಾಜ ದೇವರನು ಚೆನ್ನಬಸವರಾಜ ದೇವರನು ಸ್ತೋತ್ರಮಂ ಮಾಡಿದ ಪ್ರಸ್ತಾವದ ವಚನ. ಇಷ್ಟೆಲ್ಲ ನಡೆಯೋತ್ನ್ಯಾಗ ಪ್ರಭುದೇವರು ಪ್ರವೇಶ ಆಗಿ ಸಂಭಾಷಣೆಯಲ್ಲಿ ಅವರು ಏಕಕಾಲಕ್ಕೆ ಚೆನ್ನಬಸವಣ್ಣವ್ರನ್ನ ಮತ್ತು ಬಸವಣ್ಣನವ್ರನ್ನ, ಅಂದರೆ ಬಸವಣ್ಣನವ್ರ ಮಹಿಮೆ ಎಂಥ ಅಗಾಧ ಐತೆ ಅನ್ನೋದು ಮತ್ತೆ ಗುರ್ತಾತವ್ರಿಗೆ. ನಾ ಬಸವಣ್ಣವರ ಇಷ್ಟು ದೊಡ್ಡವರು ಅಂತ ತಿಳಿದಿದ್ದೆ. ಅವ್ರು ಈ ಮಹಾಮನೆಯಲ್ಲಿ ಏನಪ್ಪ ಇದು, ಇಷ್ಟು ಚಿಕ್ಕ ವಯಸ್ಸಿನ ಒಬ್ಬ ಜ್ಞಾನಿ ಅದಾನಂದ್ರೆ ಬಸವಣ್ಣವ್ರು ಇನ್ನೂ ಎಷ್ಟು ದೊಡ್ಡವರು ಇರ್ಬೋದು ಅಂತ ಅವ್ರಿಗೆ ಆಶ್ಚರ್ಯ ಆಯ್ತು. ಈ ವಯಸ್ಸಿನಲ್ಲಿ ಅವ್ರಿಗೆ ಯಾವ ರೀತಿ ಅವ್ರನ್ನ ತಯಾರು ಮಾಡಿದ್ದಾರೆ ಇವರು, ಏನಿದೆಲ್ಲ ಅನ್ನೋ ಆಶ್ಚರ್ಯದಿಂದ ಅವ್ರು ಹೇಳ್ತಾರ, ಬಸವಣ್ಣ ಎಂಬಲ್ಲಿ ಎನ್ನ ಕಾಯ ಬಯಲಾಯಿತ್ತು. ಪ್ರಭುದೇವರು ಹೇಳಿದರು, ಬಸವಣ್ಣ ಎಂಬಲ್ಲಿ ಎನ್ನ ಕಾಯ ಬಯಲಾಯಿತ್ತು. ಚೆನ್ನ ಬಸವಣ್ಣ ಎಂಬಲ್ಲಿ, ನೋಡ್ರಿ ನಮಗೆಲ್ಲರೂ ವಚನ ಸಿಗ್ತಾವ ನೋಡ್ರಿ, ಇವೆಲ್ಲರೂ ಹೊರಗೆ ಶೂನ್ಯ ಸಂಪಾದನೆಯಲ್ಲಿ ಎಷ್ಟು ಹೊಸ ಹೊಸ ವಚನಗಳನ್ನು ನಾವು ನೋಡಾಕತ್ತೇವೆ. ಇಲ್ಲಿ ಪ್ರಭುದೇವ್ರ ವಚನ ಇದು. ಬಸವಣ್ಣ ಎಂಬಲ್ಲಿ ಎನ್ನ ಕಾಯ ಬಯಲಾಯಿತ್ತು, ಚೆನ್ನ ಬಸವಣ್ಣ ಎಂಬಲ್ಲಿ ಎನ್ನ ಪ್ರಾಣ ಬಯಲಾಯಿತ್ತು. ಈ ಉಭಯ ಸ್ಥಳದ ನಿರ್ಣಯದ ನಿಷ್ಪತ್ತಿ ಗುಹೇಶ್ವರಲಿಂಗ ಸಾಕ್ಷಿಯಾಗಿ ಚೆನ್ನ ಬಸವಣ್ಣನಿಂದ ಸಾಧ್ಯವಾಯಿತು ಕಾಣ ಸಂಗಣ ಬಸವಣ್ಣ. ಈ ಅರಿವು ನನಗೆ ಹೆಂಗೆ ಸಾಧ್ಯ ಆಗಿತ್ತಂದ್ರೆ ಇದು ಚೆನ್ನ ಬಸವಣ್ಣವರಿಂದ ಸಾಧ್ಯ ನನಗಂತೂ ಇಲ್ಲಿ ಹೇಳಿದ್ರು ಇವರು. ಎಂಥ ಮಾತಿದು, ಇದು ಸುಮ್ಮ ಅಂತಿಂಥ ಮಾತಲ್ಲ. ಭಕ್ತ ಜಂಗಮರ ಸಂಬಂಧವೆಂದರೆ ಅದು ಕೇವಲ ವ್ಯಕ್ತಿಗಳ ಸಂಬಂಧ ಅಲ್ಲ. ಅದು ನೋಡ್ರಿ, ಕಣ್ಣಿಗೆ ತೋರುವ ಈ ವ್ಯಕ್ತಿಗಳು ಭಕ್ತರು ಜಂಗಮರು ಅಂತ ನಾವು ಕಾಣ್ತಿರ್ತೇವಲ್ಲ, ಅದು ಬರೇ ವ್ಯಕ್ತಿಗಳ ನಡುವಿನ ಸಂಬಂಧ ಅಲ್ಲ, ಅದು 2 ಗುಣ ಸಂಬಂಧ. ಅದು ಭಕ್ತ ಅಂತಕ್ಕಂಥ ತತ್ವ, ಜಂಗಮ ಅಂತಕ್ಕಂಥ ತತ್ವ, ಹೌದಾ? ಗುಣಾತ್ಮಕವಾಗಿ ಭಕ್ತನ ಗುಣ, ಜಂಗಮನ ಗುಣ, ಆ ಗುಣ ಸಂಬಂಧ ಐತೆ ಹೊರತು ವ್ಯಕ್ತಿ ಸಂಬಂಧ ಅಲ್ಲ. ಕೂಟ ಗುಣ ಸಂಬಂಧ, ಕೂಟ ಮತ ಧರ್ಮ ತತ್ವ ಸಂಪ್ರದಾಯಗಳಿಂದ ಹೊರಬಂದು ನೋಡಿದಾಗ ಇದನ್ನು ಭಕ್ತ ಮತ್ತು ಜಂಗಮ ಅಂತಕ್ಕಂಥ ಸ್ಥಿತಿಯನ್ನು ಇವೆಲ್ಲದರಿಂದ ಹೊರಗೆ ಬಂದು ನೋಡಿದಾಗ ಈ 2 ಜ್ಞಾನಕ್ರಿಯೆಗಳಾಗಿ ಭಕ್ತ ಮತ್ತು ಜಂಗಮ ಅನ್ನೋದು ಇವನ್ನೆಲ್ಲವನ್ನು ಹೊರಗೆ ಬಂದು ನೋಡ್ಬೇಕು ನಾವು. ಮಠ ಧರ್ಮ ತತ್ವ ಸಂಪ್ರದಾಯಗಳಿಂದ ಸ್ವಲ್ಪ ಹೊರಗಿದ್ದು ನೋಡಿದ್ರೆ ಇವು ವ್ಯಕ್ತಿಗತವಾಗಿ ಕಾಣೋದಿಲ್ಲ, ತತ್ವಗತವಾಗಿ ಕಾಣ್ತಾವು. ಜಂಗಮ ಅಂದರೆ ಜ್ಞಾನ, ಭಕ್ತ ಅಂದರೆ ಕ್ರಿಯೆ. ಇಲ್ಲಿ ಹೇಳ್ತಾರೆ ಅವರು ಕ್ರಿಯೆಗಳಾಗಿ ನೋಡ್ರಿ, 2 ಜ್ಞಾನ ಕ್ರಿಯೆಗಳಾಗಿ ನೋಡ್ರಿ. ಭಕ್ತ ಜಂಗಮರ ಸಂಬಂಧ 2 ಜ್ಞಾನ ಕ್ರಿಯೆಗಳ ಸಂಬಂಧವಾಗಿ ಜಗತ್ತಿನ ವ್ಯಾಪ್ತಿಯನ್ನು ಉಂಟು ಮಾಡ್ತಾವಲ್ಲಿ. ಯಾವುದು ಧರ್ಮಾತೀತವಾಗಿ ಇಲ್ಲಿ ಬಂದ್ಬಿಡ್ತತಿ.
ಜ್ಞಾನಕ್ರಿಯೆಗಳ ಎರಡಾದರೂ ಜ್ಞಾನಕ್ರಿಯೆಗಳ ಅಂತಕ್ಕಂಥ ಹೆಸರು ಎರಡಾದ್ರೂ, ಜ್ಞಾನ ಬೇರೆ ಕ್ರಿಯೆ ಬೇರೆ ಅಂತ ಎರಡಾದ್ರೂ ಕಾರ್ಯ ಮಾತ್ರ ಒಂದೇ. ಯಾವುದಾದ್ರೊಂದು ಕಾರ್ಯ ಜರುಗಿಸ್ಲಿಕ್ಕೆ ಆ ಕಾರ್ಯದ ಯೋಜನೆ ಅಂದರೆ ಅದರ ಜ್ಞಾನ ನಮಗಿರಬೇಕು. ಆ ಜ್ಞಾನ ನಿಲುವಿನ ಗುರುತು ಬೇಕು. ಆ ಗುರಿಯಂತೆ ಮಾಡುವುದೇ ಕ್ರಿಯೆ ಆಗುತ್ತೆ. ಅದಕ್ಕೆ ಜ್ಞಾನ ಬಿಟ್ಟು ಕ್ರಿಯೆ ಇಲ್ಲ, ಕ್ರಿಯೆ ಬಿಟ್ಟು ಜ್ಞಾನವಿಲ್ಲ. ಜ್ಞಾನವಿಲ್ಲದ ಕ್ರಿಯೆ ಅದು ಕ್ರಿಯೆನೇ ಅಲ್ಲದು. ಜ್ಞಾನಭರಿತವಾಗಿರುತ್ತಂಥ ಕ್ರಿಯೆ ಇರಬೇಕು. ಜ್ಞಾನದ ನಿರ್ದೇಶನವಿಲ್ಲದೆ ಕ್ರಿಯೆ ಎಂದೂ ಸಾಗಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಒಡಮೂಡಬೇಕು ಒಳಗೆ. ಜ್ಞಾನದಲ್ಲಿಯೇ ಕ್ರಿಯೆ ಅಂಟಿಕೊಂಡೇ ಇರ್ತತಿ. ಜ್ಞಾನದೊಳಗೆ ಕ್ರಿಯೆ ಅಂಟಿಕೊಂಡೇ ಇರ್ತತಿ. ಆ ಜ್ಞಾನವೇ ಕ್ರಿಯೆ ಎಂದು ಹೇಳುವುದು ಈ ತತ್ವಜ್ಞಾನ. ಯಾವುದು? ಬಸವಣ್ಣ ಶರಣ ತತ್ವದಲ್ಲಿ ಆ ಜ್ಞಾನವೇ ಕ್ರಿಯೆ ಅಂತ ಹೇಳೋದು ಶರಣ ತತ್ವದಲ್ಲಿ. ಲೋಕ ಪ್ರವೃತ್ತಿಯ ಮುಖ್ಯ ಜಾಡುಗಳಾದ ಜ್ಞಾನಕ್ರಿಯೆಗಳ ರೂಪ, ಗುಣ, ಪರಿಣಾಮಗಳನ್ನು ಸೃಷ್ಟಿಯು ಹೇಗೆ ಬಳಸಿಕೊಂಡು ತನ್ನ ಘೋಷಣೆ ಪೋಷಣೆ ಮಾಡಿಕೊಳ್ಳುತ್ತೆ ಎಂಬುದನ್ನು ನೋಡಿ ಅರಿತು ಅದರ ಅನುಭವಗಳನ್ನು ತಮ್ಮ ಕಾಯಕರ್ಮಗಳಿಂದ ಪರಿವರ್ತಿಸಿಕೊಂಡು ಒಂದು ಸಿದ್ಧಾಂತಕ್ಕೆ ತಂದುಕೊಂಡು ಜೀವನೋದ್ಧಾರದ ಮಾರ್ಗವನ್ನು ತಂದುಕೊಟ್ಟಂಥವ್ರು ಶರಣರು. ಜ್ಞಾನಕ್ರಿಯೆಗಳನ್ನು ಎರಡಾಗಿ ಕಾಣಲಿಲ್ಲ. ಇಲ್ಲಿ ಜ್ಞಾನ ಜಂಗಮವಾದರೆ ಕ್ರಿಯೆ ಭಕ್ತಿಯಾಯಿತು. ಜ್ಞಾನ ಜಂಗಮವಾದರೆ ಕ್ರಿಯೆ ಭಕ್ತಿಯಾಯಿತು. ಈ ಎರಡೂ ಕೂಡಿ ಕೆಲಸ ಮಾಡುವ ಮಾರ್ಗನಿರ್ದೇಶಕ ಗುರುವಾಗಿ, ಎರಡೂ ಕ್ರಿಯೆ ಮಾಡಿ ಮಾರ್ಗದರ್ಶಕ ಗುರುವಾಗಿ ಲಿಂಗವೆಂಬ ಗುರುತು ಮಾಡಿಟ್ಟ. ಲಿಂಗವೇ ನಮಗೆ ಗುರುವಾಗಿ, ಗುರುವೇ ಲಿಂಗವಾಗಿ. ಹಿಂದೆ ಬಸವಪ್ರಭುಗಳು ಈ ಸಿದ್ಧಾಂತದ ಮೇಲೆ ಸಾಕಷ್ಟು ಸ್ತೋತ್ರ ಮಾಡ್ಯಾರ. ಈಗ ಬಸವಣ್ಣವ್ರ ಸಂಪಾದನೆಯಲ್ಲಿ ನಾವು ನೋಡೇವಿ. ಮತ್ತೀಗ ಚನ್ನಬಸವಣ್ಣವ್ರ ಅದಕ್ಕೆ ಆಕ್ಷೇಪ ಎತ್ತದಾಗ ಪ್ರಭುದೇವರು ಉತ್ತರಿಸ್ಯಾರ. ಈಗ ಅದನ್ನು ಚನ್ನಬಸವಣ್ಣವರು ತಿಳಿದು ಸಮ್ಮತಿಸಿ ಕಾಣುವುದೆಲ್ಲ ಆ ಭಕ್ತ ಜಂಗಮರ ಜ್ಞಾನಕ್ರಿಯಾ ಸಂಬಂಧವೇ ಆದರೆ ಅವೆರಡೂ ಲೋಕಪ್ರವರ್ತಿಗಳೇ. ಎರಡು ಸಮರಸವಾದಾಗ ಒಂದಾಗಿ ನಾಮನಿರ್ದೇಶನ ಕಳೆದುಕೊಂಡಾಗ ನಿವೃತ್ತಿ ಅಂತ ನಾವು ಹೇಳಲಿಕ್ಕೆ ಸಾಧ್ಯ. ಈ ವಿಚಾರಾರ್ಥಗಳ ಪರಿಣಾಮವನ್ನು ಕಂಡ ಅಲ್ಲಮರು ಚನ್ನಬಸವಣ್ಣನವರ ಭಕ್ತಿ ಜ್ಞಾನ ಸಮನ್ವಯವನ್ನು ಕುರಿತು ಹೀಗೆ ಹೇಳ್ತಾರೆ. ಅದೇ ಮಾತು ಯಾವುದಂದರೆ, ಬಸವಾ ಬಸವಾ ಎಂದು ಎನ್ನ ಶರೀರದ ಕರ್ಮೇಂದ್ರಿಯಗಳು ಈ ಕರ್ಮೇಂದ್ರಿಯಗಳ ಕರ್ಮ ಬಸವಾ ಬಸವಾ ಬಸವ ಎಂದು ಬಯಲಾಯಿತು. ಬಸವಣ್ಣ ಎಂಬಲ್ಲಿ ನನ್ನ ಕಾಯ ಬಯಲಾಯಿತು. ಚನ್ನಬಸವಣ್ಣ ಎಂಬಲ್ಲಿ ಎನ್ನ ಪ್ರಾಣದಿಂದ ಲಿಂಗದಿಂದ ಎನ್ನುವುದೆಲ್ಲ ಬಯಲಾಗಿ ಈ ಉಭಯ ಕಾಯ ಪ್ರಾಣಸ್ಥಳಗಳ ನಿರ್ಣಯ ನಿಷ್ಪತ್ತಿಯಾಗಿ ಹೋಯಿತು. ಗುಹೇಶ್ವರ ಲಿಂಗ ಸಾಕ್ಷಿಯಾಗಿ ಚನ್ನಬಸವಣ್ಣನಿಂದ ಇದೆಲ್ಲ ನನಗೆ ಸಾಧ್ಯವಾಯಿತು ಅಂತ ಪ್ರಭುದೇವರು ಹೇಳಿ, ಅವರ ಅನುಭವದಿಂದ ತಾನಾದ ರೀತಿಯನ್ನು ಕಾಯ ಪ್ರಾಣಗಳು ಚನ್ನಬಸವಣ್ಣನಿಂದ ಪರಿಶುದ್ಧಗೊಂಡು ನಾನೆಂಬ ಅಹಂಕಾರ ಬಯಲಾಯಿತೆಂದಾಗ ಇಲ್ಲಿ ಭಾಳ ಮಾತು ದೊಡ್ಡದಾತು ಅಂತ ತಿಳಿದು ಎಲ್ಲಿ ತನ ಬಸವಣ್ಣವ್ರ ಹೆಸರು ಬಂದಿದ್ದಿಲ್ಲ ಅಲ್ಲಿ ತನ ಸುಮ್ಮನೆ ನಿಂತಿದ್ರು ಬಸವಣ್ಣವರು. ಈಗ ಹೇಳಿಬಿಟ್ರು ಅವರು, ಎನ್ನ ಕಾಯ ಬಸವಣ್ಣಿಂದ ಬಯಲಾಯಿತು ಅಂದಣ ಮತ್ತೆ ಅಲರ್ಟ್ ಆದಾರ ಬಸವಣ್ಣವ್ರು. ಇಲ್ರಿ ಅಂತೇಳಿ ಇವ್ರು ರೆಡಿನ ಆಗಿರ್ತಾರೆ, ನಾಲ್ರಿಪ್ಪ ಅಂತ ಹೇಳಕ್ಕೆ ಬಸವಣ್ಣವ್ರು ಬಂದುಬಿಟ್ರೆ ಅಲ್ಲಿ. ಬಸವಣ್ಣವ್ರು ಬಂದು ಇಲ್ಲಿ ನೋಡ್ರಿ ಏನು ಹೇಳ್ತಾರಲ್ಲಿ, ಹೀಗೆಂದು ಇಂತೂ ಚಿಕ್ಕದಣ್ಣಾಯಕರು ಬಸವರಾಜ ದೇವರಿಗೆ ಪ್ರಭುದೇವರನ್ನು ಸ್ತೋತ್ರ ಮಾಡಲು, ಆ ಪ್ರಭುದೇವರು ಬಸವರಾಜ ದೇವರನ್ನು ಚನ್ನಬಸವರಾಜ ದೇವರನ್ನು ಸ್ತೋತ್ರ ಮಾಡಲು ಚಿಕ್ಕದಣ್ಣಾಯಕರ ಸ್ತೋತ್ರ ಮಾಡಲು ಬಸವರಾಜ ದೇವರು ಪ್ರಭುದೇವರನ್ನು ಚಿಕ್ಕದಣ್ಣಾಯಕರನ್ನು ಸ್ತೋತ್ರ ಮಾಡುವ ಪ್ರಸ್ತಾವದ ವಚನ. ಬಸವಣ್ಣವ್ರು ಬಂದ್ರಿ ಏನು ಹೇಳಿದರು, ಅಂಗದ ಮೇಲೆ ಲಿಂಗ ಸ್ವಾಯತ್ತವಾಗಿ ಲಿಂಗಾರ್ಚನೆ ಮಾಡಿದರೆ ಭವ ಹಿಂಗದೆಂದು. ನೋಡ್ರಿ ಬಸವಣ್ಣವ್ರು ಹೇಳಾಕ್ತಾರೆ, ಅಂಗದ ಮೇಲೆ ಲಿಂಗ ಸ್ವಾಯತ್ತವಾಗಿ ಲಿಂಗಾರ್ಚನೆಯ ಮಾಡಿದರೆ ಭವ ಹಿಂಗದೆಂದು, ಪ್ರಾಣದ ಮೇಲೆ ಲಿಂಗ ಸ್ವಾಯತ್ತವ ಮಾಡಿ ಪ್ರಾಣಲಿಂಗ ಕೊಟ್ಟರು, ಎನ್ನಂತರಂಗವ ಶುದ್ಧವ ಮಾಡಿ ಲಿಂಗೈಕ್ಯದ ಹೊಲಬ ತೋರಿದನಯ್ಯ ಚನ್ನಬಸವಣ್ಣನು ಎನಗೆ. ಬಸವಣ್ಣವ್ರು ಹೇಳಕತ್ರು,
ಚನ್ನಬಸವಣ್ಣವ್ರ ಬಗ್ಗೆ. ಕಾಯದ ಕಳವಳ ದಾಸೋಹ ಮುಖದಲ್ಲಿ ಅಲ್ಲದೆ ಹರಿಯದೆಂದು ಜಂಗಮ ಮುಖ ಲಿಂಗವಾಗಿ ಬಂದು ನೋಡ್ರಿ, ಎನ್ನ ಶಿಕ್ಷಿಸಿ ರಕ್ಷಿಸಿ ಎನ್ನ ಸಂಸಾರದ ಪ್ರಕೃತಿಯ ಹರಿದನಯ್ಯ ಪ್ರಭುದೇವರು. ಚನ್ನಬಸವಣ್ಣವ್ರಿಲ್ಲೇ ಪ್ರಭುದೇವ್ರನ್ನ ಬಸವಣ್ಣವ್ರನ್ನ ಸ್ತುತಿ ಮಾಡಿದರು. ಈ ಸ್ತುತಿ ಕೇಳಿದಗಳನ್ನ ಪ್ರಭುದೇವರು ಬಂದರು. ಪ್ರಭುದೇವ್ರು ಏನಂದ್ರು, ಇಲ್ಲ ಇಲ್ಲ ಇಲ್ಲ, ಇದು ಬಸವಣ್ಣವರಿಂದ ಚನ್ನಬಸವಣ್ಣಿಂದ ನನಗೆ ಹಿಂಗೆ ಆತಂತ ಪ್ರಭುದೇವ್ರು ಅಂದರು. ಮತ್ತು ನಾ ಏನು ಕಮ್ಮಿ, ನಾ ಯಾಕೆ ಬಿಡಲಿ ಅಂತ ಇವ್ರು ಏನು ಮಾಡಿದರು, ಇವ್ರು ಬಂದರು ನಡಕ್ಕೆ. ಇಲ್ಲ 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 ಇಲ್ಲ, ನನಗಾಗಿದ್ದು ಚನ್ನಬಸವಣ್ಣವರಿಂದ ಪ್ರಭುದೇವರಿಂದ. ಅಲ್ಲೇ ಸುತ್ತಾಡಕತ್ತವು. ಎನ್ನ ಶಿಕ್ಷಿಸಿ ರಕ್ಷಿಸಿ ಎನ್ನ ಸಂಸಾರದ ಪ್ರಕೃತಿಯ ಹರಿದನಯ್ಯ ಪ್ರಭುದೇವರು. ಕೂಡಲ ಸಂಗಮ ದೇವರಲ್ಲಿ ಪ್ರಭುದೇವರ ಚನ್ನಬಸವಣ್ಣನ ಕರುಣದಿಂದ ನಾನು ಬದುಕಿದೇನೋ. ನಾನು ಇವರಿಬ್ಬರ ಕರುಣೆಯಿಂದನೇ ಬದುಕೇನೇವ್ರಪ್ಪ, ನಂದೇನಿಲ್ಲಿದ್ರಾಗ ಅಂತ ಇವರು ಹೇಳಾಕ ಮುಂದೆ ಇರ್ತಾರೆ. ಇವರು ಯಾರು? ಕಾಯದಲ್ಲಿ ಕಟ್ಟಿಕೊಂಡ ಲಿಂಗ ಪೂಜೆಯಿಂದ ಭವಬಂಧನ ಬಿಡದೆಂದು ಪ್ರಾಣದ ಮೇಲೆ ಆ ಲಿಂಗವ ತಂದು ಶುದ್ಧವ ಮಾಡಿ ಲಿಂಗದೊಳಗಾಗುವ ಬಗೆ ತೋರಿದ ಚನ್ನಬಸವಣ್ಣನು ಏನು ಮಾಡಿದರೂ ನಾನೆಂಬ ಕಾಯದ ಅಹಂಕಾರ ಬಿಡದೆಂದು ದಾಸೋಹವ ಹಮ್ಮಿ ಜಂಗಮ ಮುಖ ಲಿಂಗವಾಗಿ ಬಂದೆನ್ನ. ನಾನು ಅರ್ಚನೆ ಮಾಡುವ ಲಿಂಗ ನೋಡ್ರಿ, ಜಂಗಮ ಮುಖವಾಗಿ ಪ್ರಭುದೇವರು ಬಂದು ನಿಂತರು. ಲಿಂಗವಾಗಿ ಬಂದೆನ್ನ ಶಿಕ್ಷಿಸಿ ರಕ್ಷಿಸಿದ ಪ್ರಭುದೇವರು ಕೂಡಲ ಸಂಗಮ ದೇವರಲ್ಲಿ ಪ್ರಭುರಾಯ ಚೆನ್ನರಾಯನ ಕರುಣದಿಂದ ನಾನು ಬದುಕಿದೆನು. ಬಸವಣ್ಣ ಅಲ್ಲಮ ಪ್ರಭುದೇವರು ಚನ್ನಬಸವಣ್ಣವರಿಂದ ತನ್ನ ಮೇಲಾದ ಪ್ರಾಣಲಿಂಗಾನುಸಂಧಾನದ ಲಿಂಗೈಕ್ಯತೆಯ ಕಾಯದ ಕಸಿವಿಸಿ ದಾಸೋಹದಿಂದ ಕಳೆದ ಪರಿಣಾಮವನ್ನು ಬಸವಣ್ಣವರಿಲ್ಲೇ ನೆನೆಯುತ್ತಾ ಸ್ತೋತ್ರ ಮಾಡಿ ಮತ್ತೆ ಹೇಳ್ತಾರೆ, ಮುಂದೆ ನಿಲ್ಲಿಸೋದಿಲ್ಲ. ಭೂಮಿಯ ಸಾರದಲ್ಲೊಂದು ತರುಬೆಳೆಯಿತ್ತು, ನವರಸ ಫಲವನ್ನೆತ್ತಿತ್ತು ನೋಡ. ಏನೆಂದರಿಯದೆ ಎಂತೆಂದರಿಯದೆ ಮರುಳಾದೆನು ನಾನು, ಮಾರಾರಿಯ ಬಲೆಯಲ್ಲಿ ಸಿಲುಕಿದನಯ್ಯ ಕೂಡಲ ಸಂಗಮ ದೇವಯ್ಯ ಚನ್ನಬಸವಣ್ಣಂದ ನಾನು ಬದುಕಿದೆನೋ ಅಂತಕ್ಕಂಥ ವಚನವನ್ನು ಇಲ್ಲಿ ಹೇಳ್ತಾರೆ. ಇವರು ಏನು ಹೇಳಿದ್ರಂದ್ರೆ, ಇಲ್ಲಿ ನಾನು ಬಸವಣ್ಣನಿಂದ ಪ್ರಾಣಭಾವದಿಂದ ಶಂಕೆ ತೋರದೆ ಭಕ್ತ ಜಂಗಮದ ಸಕೀಲವನ್ನೆಲ್ಲ ನೋಡಿ ಎನ್ನ ಅರಿವಿನ ಕಣ್ಣ ಕತ್ತಲೆಯ ಕಳೆಯಬಲ್ಲರೆ ಅಂತಕ್ಕಂಥ ಮಾತನ್ನು ಹೇಳಿ ಬಸವಣ್ಣ ಎಂಬಲ್ಲಿ ಎನ್ನ ಕಾಯ ಬಯಲಾಯಿತು ಅಂತಕ್ಕಂಥ ಮಾತನ್ನು ಪ್ರಭುದೇವರು ಹೇಳಿದ ಮೇಲೆ ಇಲ್ಲಿ ಬಸವಣ್ಣವರು ಇಲ್ಲೇನು ಹೇಳಿದರು, ಭೂಮಿಯ ಸಾರದಲ್ಲೊಂದು ತರುಬೆಳೆಯಿತ್ತು. ಈ ಭೂಮಿಯ ಸಾರದಲ್ಲೊಂದು ತರುಬೆಳೆಯಿತ್ತು, ನವರಸ ಫಲವನ್ನೆತ್ತಿತ್ತು ನೋಡ. ಏನೆಂದರಿಯದೆ ಎಂತೆಂದರಿಯದೆ ಮರುಳಾದೆನು ನಾನು, ಮಾರಾರಿಯ ಬಲೆಯಲ್ಲಿ, ಬಸವಣ್ಣವ್ರು ಹೇಳಾಕ್ತಾರೆ, ಮಾರಾರಿಯ ಬಲೆಯಲ್ಲಿ ಸಿಲುಕಿದನಯ್ಯ ನಾನು. ಅದು ಯಾವುದು ಬಲೆ? ಮಾರಾರಿಯ ಬಲೆ ಅಂತ ಬಸವಣ್ಣವ್ರು ಹೇಳಾಕತ್ತಾರೆ. ಯಾವ ಬಲೆಯಲ್ಲಿ ಸಿಲುಕಿದ್ರು ಅವರು? ಕೂಡಲ ಸಂಗಮ ದೇವಯ್ಯ ಆ ಬಲೆಯಿಂದ ಬಿಡಿಸಿದವರು ಚೆನ್ನ ಬಸವಣ್ಣಿಂದ ನಾನು ಬದುಕಿದೆನು. ನಾನು ಆ ಮಾರಾರಿಯ ಬಲೆಯಲ್ಲಿ ಸಿಲುಕಿದ್ದೆ, ಆ ಬಲೆಯಿಂದ ಬಿಡಿಸಿ ನನಗೆ ಚೆನ್ನ ಬಸವಣ್ಣವರು ಬದುಕಿಸ್ಯಾರ ಅನ್ನುವಂಥ ಮಾತನ್ನು ಹೇಳಬೇಕಂದ್ರೆ ಈ ವಚನದ ಅರ್ಥ ಹೆಂಗಿರ್ಬೋದು? ಇದೊಂದು ಟೈಪ್ ಬೆಡಗಿನ ವಚನ ಟೈಪ್ ಐತಿ. ಈ ವಚನದ ಚಿಂತನೆಯನ್ನು ನಾವು ಮುಂದಿನ ವಾರ ನೋಡೋಣ ಅಂಥೇಳಿ ಎಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಇದುವರೆಗೆ ಡಾಕ್ಟರ್ ಶಂಭು ಹೆಗಡಾಳ್ ಅವರು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 91 ಚನ್ನಬಸವಣ್ಣನ ಸಂಪಾದನೆ ಕುರಿತು ಅನೇಕ ವಚನಗಳು ಹಾಗೂ ಲೌಕಿಕ ಉದಾಹರಣೆಗಳೊಂದಿಗೆ ನಮ್ಮೆಲ್ಲರಿಗೆ ತಿಳಿಯುವಂತೆ ಸುಂದರ ಅನುಭವಪೂರ್ಣ ಉಪನ್ಯಾಸ ನೀಡಿದ್ದಾರೆ. ಚನ್ನಬಸವಣ್ಣವರು ವಿಡಂಬಾತ್ಮಕವಾಗಿ ಇದೆ ಎಂಬುದ ಬಸವಣ್ಣ ಕೊಂಡ, ಇಲ್ಲ ಎಂಬುದ ಅಲ್ಲಂಬ ಕೊಂಡ ಅಂಥೇಳಿ ಅದಕ್ಕೆ ಪ್ರಭುದೇವರು ನಾವಿಬ್ಬರು ಬೇರೆ ಅಲ್ಪ ಅಂಥೇಳಿ ಭಾಳ ನಮಗೆ ಮನಮುಟ್ಟುವಂತೆ ಉಪನ್ಯಾಸವನ್ನು ನೀಡಿದ್ದಾರೆ. ಅವರಿಗೆ ಡಾಕ್ಟರ್ ಶಂಭು ಹೆಗಡಾಳ್ ಅವರಿಗೆ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಹಾಗೂ ಬಸವ ಕೇಂದ್ರ ಧಾರವಾಡ ವತಿಯಿಂದ ಅನಂತ ವಂದನೆಗಳು. ಹಾಗೆ ಇಲ್ಲಿ ನೆರೆದ ಮತ್ತು ಅಂತರ್ಜಾಲ ತಾಣದಲ್ಲಿ ವೀಕ್ಷಿಸಿದ ಶರಣರ ಪರವಾಗಿ ಅನಂತ ಶರಣಾರ್ಥಿಗಳು. ಈಗ ವಚನಮಂಗಳ BK ಪೊಲೀಸ್ ಪಾಟೀಲ್ರಂತ. ನೀರಿಗೆ ನೈದಿಲೆ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ.
ನಾರಿಗೆ ಗುಣವೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ. ಗಗನಕ್ಕೆ ಚಂದ್ರಮನೇ ಶೃಂಗಾರ, ಗಗನಕ್ಕೆ ಚಂದ್ರಮನೇ ಶೃಂಗಾರ. ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆ ಶೃಂಗಾರ. ನಮ್ಮ ಕೂಡಲ ಸಂಗನ ಶರಣರ, ನಮ್ಮ ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ, ನೊಸಲಿಗೆ ವಿಭೂತಿಯೇ ಶೃಂಗಾರ. ನೀರಿಗೆ ನೈದಿಲೆ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ. ಸಮುದ್ರಕ್ಕೆ ತೆರೆ ಶೃಂಗಾರ, ಸಮುದ್ರಕ್ಕೆ ತೆರೆ ಶೃಂಗಾರ, ಶೃಂಗಾರ, ಶೃಂಗಾರ. ಬಸವಾ ಬಸವಾ ಬಸವಾ. ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಾದ ಬಸವಾಯ ನಮಃ, ಚಿದ್ಬಿಂದು ಬಸವಾಯ ನಮಃ, ಚಿತ್ಕಲ ಬಸವಾಯ ನಮಃ, ಚಿದಂಗ ಬಸವಾಯ ನಮಃ, ನಿಷ್ಪ್ರಪಂಚ ಬಸವಾಯ ನಮಃ, ನಿರಂಜನ ಬಸವಾಯ ನಮಃ, ನಿರ್ಗುಣ ಬಸವಾಯ ನಮಃ, ನಿತ್ಯತೃಪ್ತ ಬಸವಾಯ ನಮಃ, ಅಕಾರ ಬಸವಾಯ ನಮಃ, ಉಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ನಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ಶಿಕಾರ ಬಸವಾಯ ನಮಃ, ವಕಾರ ಬಸವಾಯ ನಮಃ, ಯಕಾರ ಬಸವಾಯ ನಮಃ, ಓಂಕಾರ ಬಸವಾಯ ನಮಃ, ಹ್ರೀಂಕಾರ ಬಸವಾಯ ನಮಃ, ಸಂಗಮೇಶ್ವರ ಬಸವಾಯ ನಮಃ, ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ.
ನಾಮಾಮೃತ ತುಂಬಿ ನಯನದಲ್ಲಿ ಮೂರುತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ಮೂರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿಯಲ್ಲಿ ಕೀರುತಿ ತುಂಬಿ ಕಿವಿಯಲ್ಲಿ ಕೀರುತಿ ತುಂಬಿ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ವಚನದಲ್ಲಿ ನಾಮಾಮೃತ ತುಂಬಿ ಕೂಡಲ ಸಂಗಮ ದೇವಾ ನಯನದಲ್ಲಿ ಮೂರುತಿ ತುಂಬಿ ಕೂಡಲ ಸಂಗಮ ದೇವಾ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕೂಡಲ ಸಂಗಮ ದೇವಾ ಕಿವಿಯಲ್ಲಿ ಕೀರುತಿ ತುಂಬಿ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ನಿಮ್ಮ ಚರಣ ಕಮಲದೊಳಗಾನು ತುಂಬಿ